शीतोष्णादीन् सहतः किं स्यादिति शृणु. ಯಾರು ಶೀತೋಷ್ಣಾದಿಗಳನ್ನು ಸಹಿಸ್ಕೊಳ್ತಾನೋ ಅವನಿಗೆ ಏನಾಗುತ್ತೆ? ಇಲ್ಲಿ ಬರೀ ಸಹನೆಯಿಂದ ದೈಹಿಕವಾಗಿ ತಳ್ಕೊಳ್ಳೋದು ಅಷ್ಟೇ ಅಲ್ಲ, ಹಿಮಾಲಯದಲ್ಲ ಶೀತ ತಳ್ಕೊಂಡೇ ತಿಳ್ಕೊಳ್ತಾರೆ. ಇಲ್ಲ, ಬರೀ ಶೀತೋಷ್ಣ ಸಹಿಸ್ಕೊಂಡ್ರೆ ಏನೂ ಆಗಲ್ಲ ದೈಹಿಕವಾಗಿ. ವಿವೇಕದಿಂದ ಇದು ಸುಳ್ಳು ತೋರಿಕೆ ಅಂತ ತಿಳ್ಕೊಳ್ಳೋದನ್ನ ಹೇಳ್ತಾ ಇದ್ದಾನೆ ಹೊರತು ದೈಹಿಕವಾಗಿ ತುಂಬಾ ರಾಜಸ್ಥಾನದವರು 50 ಡಿಗ್ರಿ ಟೆಂಪರೇಚರ್ ಸಹಿಸ್ಕೊಳ್ತಾರೆ, ಏನು ಮಾಡಕ್ಕಾಗಲ್ಲ. ಈ ಚಳಿ ಹಿಮಾಲಯದವರು ಚಳಿ ಸಹಿಸ್ಕೊಂಡ್ರೆ ಸಹಿಸ್ಕೊಳ್ತಾರೆ, ಶೀತೋಷ್ಣ ಸಹಿಸ್ಕೊಂಡು ಮಾತ್ರಕ್ಕೆ ಅವ್ರಿಗೆ ಏನೋ ಪುರುಷಾರ್ಥ ಆಗತ್ತೆ ಅಂತ ಆಗಲ್ಲ. ಅದನ್ನ ವಿವೇಕದಿಂದ ಅದು ತೋರಿಕೆ ಮಾತ್ರ, ಆತ್ಮನೇ ಸತ್ಯ ಅಂತ ತಿಳ್ಕೊಳ್ಳೋದು ಏನಾಗುತ್ತೆ ಅಂತ ಅಷ್ಟರ್ಥ ತಗೋಬೇಕೇ ಹೊರತು ಭೌತಿಕವಾಗಿ ಶೀತೋಷ್ಣ ಸಹಿಸ್ಕೊಂಡ್ಬಿಟ್ರೇನೆ ಏನೋ ಪುರುಷಾರ್ಥ ಆಗುತ್ತೆ ಅಂದ್ರೆ ಅದು ಖಂಡಿತ ಸುಳ್ಳದು. ಎಂ ಹಿ ನವ್ಯಥಯಂಚೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಪತತ್ವಾಯ ಕಲ್ಪತೆ. ಹಿ ನ ವ್ಯಥಯಂತಿ ಏತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸಹ ಅಮೃತತ್ವಾಯ ಕಲ್ಪತೆ. ವ್ಯಥಯಂತಿ ಧಾತುವೇನೋ ವ್ಯಥ ಭಯ ಸಂಚಲನಯೋ ವ್ಯಥಯತಿ. ಅದು ವ್ಯಥತೆ ವ್ಯಥಯತಿ, ವ್ಯಥಯತಿ ವ್ಯಥಯತೆ. ಚುರಾಜಿಲೂ ಇದೆ ವ್ಯಥಯತಿ. ಯಾವಾದನ್ನ ಇದು ಕ್ಷೋಭೆಗೊಳಿಸೋದಿಲ್ವ ಒಂದು ಏತೇನ ಏನೋ ಏತೇಕೆ ಯಥೋಕ್ತೆ ಶೀತೋಷ್ಣ ಶೀತೋಷ್ಣ ಶೀತೋಷ್ಣೌ ಯಥೋಕ್ತೌ ಶೀತೋಷ್ಣೌ ಸ್ತ್ರೀಲಿಂಗ ಹಾಕ್ಬಿಟ್ಟಿದ್ದಾರೆ, ನಪುಂಸಕಲಿಂಗ. ಏತೆ ಯಥೋಕ್ತಾಃ ಶೀತೋಷ್ಣ ಏಷ ಬಹುವಚನ ಮಾಡ್ಬಿಟ್ಟಿದ್ದಾರೆ ಏತೆ ಅನ್ನೋದನ್ನ. ಏಷ ಏತು ಏತೆ ಯಥೋಕ್ತಾಃ ಶೀತೋಷ್ಣಾದಯಃ. ವ್ಯಥಯಂತಿ ಇದೆಯಲ್ಲ ಅದಕ್ಕೆ ಏತಿ ಅಂದ್ರೆ ಎರಡರ ದ್ವೇಷನ ಅಲ್ಲ, ಅದು ಏಷಾ ಏತಿ ಅಲ್ಲ, ಏತದ್ಯೇತೆಯೂ ಅಲ್ಲ, ನಪುಂಸಕ ದ್ವೇಷನೂ ಅಲ್ಲ, ಸ್ತ್ರೀಲಿಂಗ ದ್ವೇಷನೂ ಅಲ್ಲ, ಪುಲ್ಲಿಂಗದ ಬಹುವಚನ ಇದು. ಯಥೋಕ್ತಾಃ ಶೀತೋಷ್ಣಾದಯಃ ಯಂ ಪುರುಷಂ ನ ವ್ಯಥಯಂತಿ. ಯಾವ ಪುರುಷನನ್ನ ವ್ಯಥೆಗೊಳಿಸೋದಿಲ್ವೋ ಕ್ಷೋಭೆಗೊಳಿಸೋದಿಲ್ವೋ ಸ್ವರೂಪದಿಂದ ಜಾರಿಸೋದಿಲ್ವೋ ಅಂತ. ಸ್ವರೂಪದಿಂದ ಜಾರೋದೇ ವಿಜ್ಞಾನ. ಹೇ ಪುರುಷರ್ಷಭ ಪುರುಷಶ್ರೇಷ್ಠ ಅಂತ ಅರ್ಜುನನೇ, ಏತೆ ಇವುಗಳು ನನ್ನ ಪುರುಷನ ವ್ಯಥೆಯಂತಿ, ಪುರುಷನನ್ನ ವ್ಯಥೆಗೊಳಿಸೋದಿಲ್ವೋ ಕ್ಷೋಭೆಗೊಳಿಸೋದಿಲ್ವೋ. ಅಷ್ಟೇ ಅಲ್ಲ, ಸುಖದಲ್ಲೂ ದುಃಖದಲ್ಲೂ ಸಮಾನವಾಗಿರ್ತಕ್ಕವನು. ದುಃಖ ಸುಖಂ ದುಃಖ ಸುಖೇ ಸಮೇ ಯಸ್ಯ ಸಹ ಸಮ ದುಃಖ ಸುಖ ತಮ್. ದುಃಖವೂ ಬಂದಾಗಲೂ ವಿಕಾರವಾಗದೆ, ಸುಖ ಬಂದಾಗಲೂ ಉಬ್ಬದೆ, ಸುಖ ದುಃಖದಲ್ಲೂ ಅವಿಕ್ರೀನಾಗಿರ್ತಕ್ಕಂತಹ ಧೀರ ಯಾರಿದ್ದಾನೆ ಅವನು ಅಮೃತತ್ವಾಯ ಕಲ್ಪತೆ. ಅಮೃತ ಭಾವಾಯ ಅಮರಣ ಭಾವಾಯ ಸಮರ್ಥೋ ಭವತಿ. ಇದು ಕಲ್ಪತೆ ಅಂದ್ರೆ ಸಮರ್ಥ ಆಗುತ್ತೆ. ಕಲ್ಪತೆ ಧಾತು ಕೃಪು ಸಾಮರ್ಥ್ಯ. ಕೃಪು ಸಾಮರ್ಥ್ಯ ಅಂದ್ರೆ ಕಲ್ಪತೆ ಸಮರ್ಥೋ ಭವತಿ. ಇದು ಅಮೃತತ್ವಾಯ ಅಮೃತ ಭಾವಾಯ, ಅಮೃತತ್ವವನ್ನು ಪಡ್ಕೊಳ್ಳೋ ಅವನು ಯೋಗ್ಯನಾಗ್ತಾನೆ. ಯಂ ಹಿ ಪುರುಷಂ ಸಮದುಃಖ ಸುಖಂ ಸಮೇ ದುಃಖ ಸುಖೇ ಯಸ್ಯ ತಂ ಸಮದುಃಖ ಸುಖಂ ಸುಖ ದುಃಖ ಪ್ರಾಪ್ತೌ ಹರ್ಷ ವಿಷಾದ ರಹಿತಂ ಧೀರಂ ಧೀಮಂತಂ ನ ವ್ಯಥಯಂತಿ ನ ಚಾಲಯಂತಿ
ನಿತ್ಯ ಆತ್ಮದರ್ಶನಾದ್ ಏತೆ ಯಥೋಕ್ತಾಃ ಶೀತೋಷ್ಣಾದಯಃ ಸಹ ನಿತ್ಯಾತ್ಮ ಸ್ವರೂಪ ದರ್ಶನ ನಿಷ್ಠಃ ದ್ವಂದ್ವ ಸಹಿಷ್ಣುಃ ಅಮೃತತ್ವಾಯ ಅಮೃತಭಾವಾಯ ಮೋಕ್ಷಾಯ ಇತ್ಯರ್ಥಃ ಕಲ್ಪತೆ ಸಮರ್ಥೋ ಭವತಿ ಎಂ ಹಿ ಪುರುಷಂ ಯಾವ ಪುರುಷನನ್ನ ಅವನು ವಿಶೇಷಣ ಸಮದುಃಖನಾಗಿರೋ ಯಾವ ಪುರುಷನನ್ನ ಅಂತ ಸಮದುಃಖನಾಗೋದು ಹೇಗೆ ದುಃಖ ಸುಖಗಳು ಯಾರಿಗೆ ಸಮವಾಗಿದೆಯೋ ಅಂದ್ರೆ ಅವುಗಳಿಂದ ತಾನು ವಿಚಲಿತನಾಗೋದು ಅಂತ ತಾನು ಸಮನಾಗೇ ಇರ್ತಾನು ಅಂತ ದುಃಖ ಸುಖ ಸುಖ ದುಃಖ ಅಂತ ಅರ್ಥ ಅಲ್ಲ ಸಮ ಅಂದ ಎರಡರಲ್ಲೂ ತಾನು ಸಮನಾಗಿರ್ತಾನು ಅಂತ ಅರ್ಥ ಅದೆರಡೂ ಸಮ ಅಂತ ಅರ್ಥ ಅಲ್ಲ ಸುಖವೂ ನಂಗೆ ಒಂದೇ ದುಃಖವೂ ಒಂದೇ ಹಾಗೆ ಅರ್ಥ ಅಲ್ಲ ತನ್ನ ಸ್ವರೂಪಕ್ಕೆ ತಾನು ಯಾವ್ದಾಗಿದಾನೋ ಅದರಿಂದ ಚ್ಯುತನಾಗದೇ ಇರ್ತಾನೆ ಏರ್ಪೇರಾಗದೇ ಇರ್ತಾನೆ ಅಂತ ಸುಖ ಬಂದಾಗ್ಲೂ ದುಃಖ ಬಂದಾಗ್ಲೂ ಯಾವಾತನು ಸಮನಾಗಿಯೇ ಇರ್ತಾನೋ ಏರ್ಪೇರಿದೆ ಇದ್ದವನಾಗಿರ್ತಾನೋ ಅವನು ಸಮ ದುಃಖನು ಸುಖ ದುಃಖ ಪ್ರಾಪ್ತಿಯಾದಾಗಲೂ ದುಃಖ ಪ್ರಾಪ್ತಿಯಾದಾಗಲೂ ಹರ್ಷವನ್ನೂ ಪಡ್ಕೊಳ್ಳಲ್ಲ ವಿಷಾದವನ್ನು ಹೊಂದಲ್ಲ ಅಂಥ ಧೀಮಂತ ಅವನು ವ್ಯಥೆಯಂತಿ ಅವನನ್ನ ಇವುಗಳು ವ್ಯಥೆಗೊಳಿಸುವುದಿಲ್ಲವೋ ಸುಖ ದುಃಖಾದಿಗಳು ಬಹುಶ ತಗೋಬೇಕು ಇದು ನಿತ್ಯಾತ್ಮದರ್ಶನ ಆದ್ರಿಂದ ಮುಖ್ಯವಾದ ಪದ ಯಾವಾಗಲೂ ಆತ್ಮದರ್ಶನವನ್ನೇ ಮಾಡ್ಕೊಳ್ತಾ ಇದ್ದವನು ಆತ್ಮನ್ನೇ ಕಾಣುತ್ತಿರುವ ಆತನು ಆತ್ಮನ್ ಕಾಣ್ತಾ ಶಾಸ್ತ್ರೋಕ್ತ ರೀತಿಯಿಂದ ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಹೇಳಿ ಶಾಸ್ತ್ರ ಯಾವ ರೀತಿ ತನ್ನ ಸ್ವರೂಪವನ್ನು ತಿಳಿಸ್ಕೊಟ್ಟಿದೆಯೋ ಅದನ್ನು ಯಾವಾಗಲೂ ಕಾಣುವ ಸ್ವಭಾವದವನು ಒಮ್ಮೆ ಕಂಡ್ರೆ ಯಾವಾಗ ಕಾಣ್ತಾನೆ ಇರ್ತಾನೆ ಒಂದ್ಸಲ ಗೊತ್ತಾಗ್ಬಿಟ್ರೆ ಇನ್ ಬಿಟ್ಟು ಬರಲ್ಲ ಯಾಕಂದ್ರೆ ಅತ್ಯಂತ ಪ್ರಿಯತಮ ಅದು ಸತ್ಯ ಅದು ಒಂದೇ ಹಗ್ಗ ಗೊತ್ತ ನಾವು ಹಾವು ಹುಡ್ಕಕ್ ಹೋಗಲ್ಲ ಅಲ್ಲಿ ಹಾವು ಹುಡುಕ್ತಾನ ಕಪ್ಪೆ ಚಿಪ್ಪು ಗೊತ್ತಾದ್ಮೇಲೆ ಬೆಳ್ಳಿನ ಹುಡ್ಕಲ್ಲ ಕಪ್ಪೆ ಗೊತ್ತಾಗುತ್ತಲೇ ಬೆಳ್ಳಿ ಬಾಧಿತವಾಗುತ್ತೆ ಹಾಗೆ ಆತ್ಮ ಗೊತ್ತಾಗುತ್ತಲೇ ಪ್ರಪಂಚವೂ ಬಾಧಿತವಾಗುತ್ತೆ ದೇಹೇಂದ್ರಿಯ ಮನೋಬುದ್ಧಿಯೂ ಬಾಧಿತವಾಗುತ್ತೆ ಕಾಲ ದೇಶ ಸಹಿತ ಅವಸ್ಥೆ ಬಾಧಿತವಾಗುತ್ತೆ ಯಾವಾಗಲೂ ಸ್ವಸ್ವರೂಪ ನಿಷ್ಠ ಅವನು ಆತ್ಮಸ್ವರೂಪದಲ್ಲೇ ನೆಲೆ ನಿಂತವನು ಹಾಗಾಗಿ ತನ್ನ ಆ ಸ್ವರೂಪದಿಂದ ಚ್ಯುತನಾಗುವುದಿಲ್ಲವೋ ಅಂತ ಇದು ಜ್ಞಾನಿಗೆ ಸಹಜ ಮುಮುಕ್ಷುವಿಗೆ ಸಾಧಕನಿಗೆ ಪ್ರಯತ್ನ ಮಾಡ್ಕೋಬೇಕು ಅದಕ್ಕೆ ಇದು ವಿಧಿ ಇವನಿಗೆ ಸಾಧಕರಾದವನು ಆಧ್ಯಾತ್ಮಿಕ ಜ್ಞಾನಕ್ಕೆ ಪ್ರಯತ್ನ ಪಡುತ್ತಿರುವಾತನು ಸುಖ ದುಃಖಗಳಿಂದ ವಿಚಲಿತನಾಗಬಾರದು ಸುಖ ದುಃಖಾದಿಗಳು ಬಂದಾಗಲೂ ಅದಕ್ಕೆ ಸಾಕ್ಷಿಯಾಗಿದ್ಕೊಂಡು ವಿವೇಕದಿಂದ ಅಂಟ್ಕೊಳ್ದೇನೆ ತನ್ನ ಇದು ಸಾಧನೆಯಾಗಿ ಹೇಳ್ತಿರೋ ವಾಕ್ಯ ಇದು ಸಿದ್ಧನ ವರ್ಣನೆ ಅಲ್ಲ ಇದು ಸಿದ್ಧನ ವರ್ಣನೆ ತಗೋಬಾರ್ದು ಇದನ್ನ ಸಾಧಕನಾದವನು ನಾನು ಈ ರೀತಿ ಇರಬೇಕು ಸುಖ ದುಃಖಾದಿಗಳು ಬಂದರು ಹರ್ಷ ವಿಷಾದ ಬಂದು ರಾಗದ್ವೇಷ ಬಂದರು ಮಾನಾಪಮಾನ ಬಂದು ಹಸಿವು ಬಾಯಾರಿಕೆ ಅದು ಎಲ್ಲಾ ದ್ವಂದ್ವಕ್ಕೂ ಇದು ಉಪಲಕ್ಷಣ ಶೀತೋಷ್ಣ ಅನ್ನೋದು ಶೀತೋಷ್ಣಕ್ಕೆ ಎರಡಕ್ಕೆ ತಗೋಬಾರ್ದು ಸಮಸ್ತ ದ್ವಂದ್ವಗಳಲ್ಲೂ ತನ್ನ ಸ್ವರೂಪದಿಂದ ಅವನು ಜಾರಿನ ಸ್ವಸ್ವರೂಪ ಅನುಸಂಧಾನ ಸ್ವಸ್ವರೂಪ ನಿಷ್ಠೆ ತಾನು ಯಾರು ಅನ್ನೋದನ್ನು ಸರ್ವದಾ ಆಲೋಚನೆ ಮಾಡ್ತಾ ಇರೋದು ಆ ದೃಷ್ಟಿಯಿಂದ ಜಾರೋದಿಲ್ವೋ ಅಥವಾ ಇವನನ್ನು ಜಾರಿಸೋದಿಲ್ವೋ ಅವುಗಳು ಜಾರಿಸೋದಿಲ್ಲ ಇವನ್ ಜಾರೋದಿಲ್ಲ ಇವನ್ ಕಡೆಯಿಂದ ಇವನೇ ಕಟ್ಸು ಅವು ಕಡೆಯಿಂದ ಅವಳಿಗೆ ಕಟ್ಸು ಅವಳು ಜಾರಿಸೋದಿಲ್ಲ ಇವನು ಜಾರೋದಿಲ್ಲ ಈ ಮೇಲೆ ಹೇಳಿದ್ದಾದ ಶೀತೋಷ್ಣಾದಿಗಳು ಜಾರಿಸೋದಿಲ್ಲವೋ ಅಂತ ಚಾಲಯಂತಿ ನಿಷ್ಪ್ರಯೋಗ ಮಾಡ್ಬಿಟ್ಟಿದ್ದಾರೆ ಅವುಗಳು ಜಾರಿಸೋದಿಲ್ವೋ ಅಂತ ಅವನು ಅಂದ್ರೆ ನಿತ್ಯ ಆತ್ಮಸ್ವರೂಪ ದರ್ಶನ ನಿಷ್ಠ ಅಂತ ಅನ್ಕೊಂಡು ಅವನು ಅಂದ್ರೆ ಯಾವಾಗ ಆತ್ಮಸ್ವರೂಪವನ್ನು ಕಾಣುವುದರಲ್ಲೇ ನೆಲೆ ನಿಂತವನು ಇಲ್ಲಿ ಸಾಧಕನು ಅದಕ್ಕಾಗಿ ಪ್ರಯತ್ನ ಪಡುತ್ತಿರುವ ಆತನು ಸಿದ್ಧನು ನಿಷ್ಠನಾಗೇ ಇರ್ತಾನೆ ಸಿದ್ಧನಿಗೇನು ಇದು ವಿಧಿಯಲ್ಲ ಸಿದ್ಧನಿಗೆ ಸಹಜ ಇದು ಸಾಧಕನು ಸರ್ವದಾ ಯಾವಾಗ ಇವನಿಗೆ ವಿಕ್ಷೇಪಕ್ಕೆಲ್ಲ ಅವಕಾಶವಾಗ್ತಾ ಇರುತ್ತೋ ಎಳೆದಾಗ್ತಾ ಇರುತ್ತೆ ಪ್ರಪಂಚ ಕಡೆಗೆ ಆಗಾಗಲೆಲ್ಲ ಅವನು ಪ್ರಯತ್ನ ಪಡ್ತಾ ಇರಬೇಕು ಅಂದ್ರೆ ಅವನು ನಿತ್ಯ ದುಃಖಿ ಅವನು ಸಾಧಕ ಯಾವಾಗಲೂ ದುಃಖಿ ತುಂಬಾ ಕಷ್ಟ ಅವನಿಗೆ ಯಾವಾಗಲೂ ಅವನಿಗೆ ಎಳ್ತಾನೆ ಇರುತ್ತೆ ಬಹಿರ್ಮುಖವಾಗಿ ಮಾಡ್ತಾನೆ ಇರುತ್ತೆ ಶೀತೋಷ್ಣಾದಿಗಳು ಹರ್ಷ ವಿಷಾದಿಗಳು ರಾಗ ತುಂಬಾ ಎಳ್ದಾಗ್ತಾ ಇರುತ್ತೆ ಯಾವಾಗಲೂ ದುಃಖಿ ಅವನು ಸಾಧಕ ಆದ್ರೂ ಅವನು ಬಿಡಲ್ಲ ಅವನು ಛಲ ಇದೆ ಅವನಿಗೆ ಯಾಕೆ ಅವನು ಕಂಡ್ಕೊಳ್ಳೇಬೇಕು ಅಂತ ಹೇಳ್ಕೊಂಡು ಈಗ ರ್ಯಾಂಕ್ ಬರಬೇಕು ಅನ್ನೋನು ತುಂಬಾ ಕಷ್ಟಪಡ್ತಾರೆ ಪರೀಕ್ಷೆ ಆಗುವವರೆಗೂ ದುಃಖಿ ಅವನು ಪರೀಕ್ಷೆ ಆಗಿ ರಿಸಲ್ಟ್ ಬಂದ್ಮೇಲೆ ರ್ಯಾಂಕ್ ಗೊತ್ತಾಗ ಸುಖಿ ಆಗ್ತಾನೆ ಅಲ್ಲಿವರೆಗೂ ಅವನು ದುಃಖಿ ಅವನು ಹಾಗೆ ಇವನು ಹಾಗೆ ಸಾಧಕನು ಕೂಡ ಪ್ರಯತ್ನ ಪಡ್ತಾ ಇರುವಾಗ ಇವನು ವ್ಯವಹಾರ ದೃಷ್ಟಿಯಿಂದ ತುಂಬಾ ಒದ್ದಾಡ್ತಿರ್ತಾರೆ ಅವನು ಯಾಕಂದ್ರೆ ಅವನಿಗೆ 1000 ಅವನ್ನ ಹೊರಗಡೆ ಎಳೆಯೋರು ಒಬ್ಬನೇ ಒಳಗೆ ಹೋಗ್ಬೇಕು
ಇವನು ಒಬ್ಬನೇ ತನ್ನ ಸ್ವಂತ ಪ್ರಯತ್ನದಿಂದ ಅಂತರ್ಮುಖನಾಗಿ ಆತ್ಮಸ್ವಬಂಧನ ನಾವು. ಇದನ್ನು ಪ್ರತಿಪಕ್ಷ ಆಗಿರ್ತಕ್ಕಂಥವ್ರು ಜನರೆಲ್ಲ ಕಿಳ್ಕೊಳ್ತಾರೆ, ಜನರೆಲ್ಲ ಬಂದು ಮಾತಾಡ್ತಾ ಬರ್ತಾರೆ, ಜನರೆಲ್ಲ ಬಂದು ಫೋನ್ ಮಾಡ್ತಾರೆ, ಜನರೆಲ್ಲ ಏನೇನೋ ತಮ್ದೆಲ್ಲ ಹೇಳ್ಕೊಳ್ತಾರೆ. ತಮ್ಮ ಮನೆ ಕಥೆ ಹೇಳೋದು, ತಮ್ಮ ಕಷ್ಟ ಕಥೆ ಹೇಳೋದು, ರಾಜಕೀಯ ಹೇಳೋದು, ಲೌಕಿಕವಾದ ಹೇಳೋದು. ಇನ್ನು ಪ್ರಾಕೃತಿಕವಾಗಿ ಸೆಕೆ ಜಾಸ್ತಿ ಆಗೋದು, ಚಳಿ ಜಾಸ್ತಿ ಆಗೋದು, 108 ಪ್ರತಿಬಂಧಕಗಳು ಆತ್ಮಜ್ಞಾನಕ್ಕೆ. ಅಷ್ಟು ದೇಹ ಇಂದ್ರಿಯ ಮೂಲಕವಾಗಿ ಎಳೆದಾಕ್ತಾ ಇರುತ್ತೆ. ಅಷ್ಟನ್ನು ಗೆದ್ದು ಬರ್ಬೇಕು ಅವನು. ಕಷ್ಟ, ಬಹಳ ಕಷ್ಟ. ಹಾಗೆ ನಿತ್ಯ ಆತ್ಮಸ್ವರೂಪ ದರ್ಶನದಲ್ಲಿ ನೆಲೆ ನಿಂತಹ ಆ ಮಹಾತ್ಮ ದ್ವಂದ್ವ ಸಹಿಷ್ಣು. ವಿಷ್ಣು ಸ್ಪರ್ತಿಯ ಇಲ್ಲ, ವಿಷ್ಣು ಸ್ಪರ್ತಿಯ ತಾಚ್ಛಲ್ಯ ಅರ್ಥ ಬರುತ್ತೆ. ವಿಷ್ಣು ವ್ಯಾಪನಶೀಲ ಅಂದರ್ಥ, ಸಹಿಷ್ಣು ಸಹನಶೀಲ ಅಂದರ್ಥ. ಪ್ರತ್ಯಯ ಅದು, ಇಷ್ಟು ಚೇತನ ಪ್ರತ್ಯಯ ಅದು, ತಾಚ್ಛಲ್ಯ ಅರ್ಥ ಬರುತ್ತೆ. ಯಾವಾಗಲೂ ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ, ಸಹಿಸ್ಕೊತಾ ಇದ್ದಾನೆ ಅಂತಾನೆ. ಅವನಿಗೆ ವಿರುದ್ಧವಾದ ಪ್ರತೀಕಾರವಾದ ಸನ್ನಿವೇಶ ಬರ್ತಾನೆ ಇರುತ್ತೆ, ಅದಕ್ಕೆ ಪ್ರತೀಕಾರ ಮಾಡ್ತಾನೆ. ಕೋಪತಾಪಾದಿಗೆ ಒಳಗಾಗದೆ, ದ್ವೇಷಾಸೂಯೆಗೆ ಒಳಗಾಗದೇನೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡು ಅಂತರ್ಮುಖನ ಯಾವಾಗುದ. ನಿತ್ಯ ದುಃಖವನ್ನು ಬಹಳ ಒದ್ದಾಡ್ತಿರ್ತಾನೆ ಪಾಪ. ಅದಕ್ಕೆ ಅವನು ಏಕಾಂತ ಇಷ್ಟಪಡ್ತಾನೆ. ಏಕಾಂತ ಅದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕೆಂದ್ರೆ ಸಂತೆಯಲ್ಲಿ ಇದ್ರೆ ಗಲಾಟಿ ಇದು ರಾಗದ್ವೇಷ ಜಾಸ್ತಿ ಆಗುತ್ತೆ. ಏಕಾಂತದಿಂದ ಕೆಲವು ತೊಂದರೆ ಇದೆ. ಏನ್ ತೊಂದ್ರೆ? ಏಕಾಂತ ಊಟೋಪಚಾರಕ್ಕೆಲ್ಲ ಇವನೇ ಒದ್ದಾಡ್ಕೋಬೇಕು. ಮನೆ ಕುಟುಂಬದಲ್ಲಿ ಇದ್ರೆ ವ್ಯವಸ್ಥೆ ನಡ್ಕೊಂಡು ಹೋಗ್ಬಿಡುತ್ತೆ. ಏಕಾಂತ ಎಲ್ಲೋ ಗಿರಿಗುಡ್ಡೆ ಗುಹೆಯಲ್ಲಿ ಇರ್ತೀರಿ ಅಂದ್ರೆ 4 ಗಂಟೆ ಹಸಿ ಆಗುತ್ತಲ್ಲ, ಅವಾಗ ಏನ್ ಮಾಡ್ತೀಯ? ಅವಾಗ ಬರಲೇಬೇಕು ನೀನು. ಇನ್ನು ಬೇರೆ ಬೇರೆ ಉಪದ್ರವ ಇರುತ್ತೆ, ಪುಟೊಳಗಿರುತ್ತೆ, ಸಿಕ್ಕಾಪಟ್ಟೆ ಇರಿ ಇರುತ್ತೆ, ಸೊಳ್ಳೆಗೆ ಸಿಗುತ್ತೆ, ಇನ್ನೇನು ಕಷ್ಟ ಇರುತ್ತೆ. ಮನೇಲಿದ್ದಷ್ಟು ಅನುಕೂಲ ಕಾಡಲ್ಲಿರಲ್ಲ. ಕಾಡಲ್ಲಿ ಇನ್ಯಾವುದೋ ಅನುಕೂಲ ಇದೆ ಅಂತೀವಲ್ಲ, ಮನೇಲಿ ಇಲ್ಲ ಅಂತೀವಲ್ಲ. ನಿಜ, ಕೆಲವು ಮನೇಲಿ ಇಲ್ಲ, ಕೆಲವು ಬನ್ನಿ ಕಾಡಿಗೂ ಮನೆಗೂ ವ್ಯತ್ಯಾಸ ಹೇಳ್ತಾ ಇದ್ದೆ. ಕೆಲವು ಅನುಕೂಲ ಮನೇಲಿದೆ, ಕೆಲವು ಅನುಕೂಲ ಕಾಡಲ್ಲಿದೆ. ಅದ್ರ ತೊಂದರೆಯು ಮನೇಲೂ ತೊಂದರೆ ಇದೆ, ಕಾಡಲ್ಲೂ ತೊಂದರೆ ಇದೆ. ಯಾವ ತೊಂದರೆ ಜಾಸ್ತಿ, ಯಾವ ತೊಂದರೆ ಕಮ್ಮಿ, ನೀನ್ ತೀರ್ಮಾನ ಮಾಡ್ಬೇಕು. ನಾನು ಮನೆಯಲ್ಲಿಯೇ ಒಂದು ಔಟ್ ಹೌಸ್ ತರ ಮಾಡ್ಕೊಂಡು ಅಥವಾ ಒಂದು ಏಕಾಂತ ಒಂದು ರೂಮ್ ಮಾಡ್ಕೊಳ್ತಿದ್ರೆ ತಪ್ಪೇನಿಲ್ಲ. ಒಟ್ಟು ಚಿಂತನೆ ಮುಖ್ಯವೇ ಹೊರತು, ಅಧ್ಯಾತ್ಮ ಚಿಂತನೆ ಮುಖ್ಯ ಹೊರತು ಎಲ್ಲಿದೆಯಾ ಮುಖ್ಯ ಅಲ್ಲ. ನಿರಂತರ ಆತ್ಮಚಿಂತನೆ ನಡೀತಾ ಇದೆ, ನಿರಂತರವಾಗಿ ಆತ್ಮಸರದ ಅನುಸಂಧಾನ ನಡೀತಾ ಇದೆ. ಆ ಆತ್ಮನಲ್ಲಿಯೇ ಪ್ರೇಮ ಉಂಟಾಗಿ ಅನಾತ್ಮ ಪ್ರೇಮಲ್ಲಿ ಕಳ್ಸ್ಕೊಳ್ತಾ ಇದ್ದಾನೆ ಅಂದ್ರೆ ಅದೇ ಭಗವದ್ಭಕ್ತಿ. ಅಂದ್ರೆ ಭಗವಂತ ಇನ್ನೆಲ್ಲೋ ಇರುವಂತ ಭಗವಂತನಲ್ಲ, ತಾನಲ್ಲದೆ ಇರೋ ಎಲ್ಲದೂ ಇರ್ತಕ್ಕಂಥ ತಾನೆಂಬ ಬುದ್ಧಿ ಬಿಡೋದೇ ಅದೇ ತಾನುವುದೇ ಪ್ರೇಮ, ನಾನುವುದೇ ಪ್ರೇಮ. ಇಲ್ಲಿ ತಪ್ಪಾಗಿರೋ ಜಾಗದಲ್ಲಿಟ್ಟಂತಹ ನಾನೆಂಬ ಪ್ರೇಮವನ್ನು ಬಿಟ್ಟು ಸರಿಯಾದ ಜಾಗದಲ್ಲಿ ಇಡುವಂತಹ ಪ್ರೇಮಕ್ಕೆ ಭಗವದ್ಭಕ್ತಿ ಹೆಸರು. ತಾನೇ ನಿಜವಾದ ಭಗವಂತ, ತನ್ನ ಸ್ವರೂಪ ನಿಜ ಭಗವತ್ ಸ್ವರೂಪ. ಅದು ದೇಹೇಂದ್ರಿಯ ಮನೋಬುದ್ಧಿ ಕೂಡ್ಕೊಂಡು ಅದು ಕಲುಷಿತವಾಗಿದೆ. ಅದನ್ನೇ ನೆಲೆನಿಸೋದಿದೆಯಲ್ಲ, ತುಂಬಾ ಕಷ್ಟ. ಅದನ್ನ ಮಾಡ್ತಾ ಇದ್ರೆ ಅವನ ಅಮೃತ ಭಾವ, ಅಮೃತತ್ವಕ್ಕೇನೆ, ಮೋಕ್ಷಕ್ಕೇನೆ, ಎಲ್ಲಾ ಬಂಧನ ಬಿಡ್ಕೊಳಕ್ಕೆ. ಮೋಕ್ಷ ಅನ್ನೋದು ಒಂದು ಇದಲ್ಲ, ಗೈನಿಂಗ್ ಅಲ್ಲ, ಬಿಡುಗಡೆ ಅಂತ ಅರ್ಥ. ಮುಚ್ಚು ಮೋಕ್ಷನೇ ಅಷ್ಪ್ರತ್ಯ. ಅದು ಯಾವ ಅಜ್ಞಾನ ಕಾಮ ಕರ್ಮಗಳೇ ಬಂಧನ, ಇದನ್ನು ಬಿಟ್ಕೊಳ್ಳೋದೇ ಮೋಕ್ಷ. ಇದಕ್ಕೆ ಕಲ್ಪತೆಯಿಂದ ಸಮರ್ಥೋ ಭವತಿ ಎಂದು ಭಾಷ್ಯಕಾರರು. ಇದಕ್ಕೆ ಯೋಗ್ಯನಾಗ್ತಾನೆ, ಫಿಟ್ ಆಗ್ತಾನೆ, ಅರ್ಹನಾಗ್ತಾನೆ ಎಂದು. ಈಗ ಈ ಬಹಳ ಮುಖ್ಯವಾದ ಶ್ಲೋಕ, ಇದು ಬಹಳ ಗಡಿಸಾದ ಶ್ಲೋಕ ಹೌದು ಇದು. ಇತಶ್ಚ ಶೋಕಮೋಹ ಅಕೃತ್ವ ಶೀತೋಷ್ಣಾದಿಸಹನಂ ಯುಕ್ತಂ. ಈ ಹಿಂದಿನ 15ನೇ ಶ್ಲೋಕದಲ್ಲಿ ಬಲಿ ಪ್ರಧಾನವಾಗಿ ಹೇಳಿದ್ದಲ್ಲ, ಸಾಧನ ಪ್ರಧಾನ ಹೇಳಿದ್ರು. ಈಗ ವಿವೇಕ ಪ್ರಧಾನ ಹೇಳ್ತಿದ್ದಾರೆ. ಅಂದ್ರೆ ಯಾಕೆ ಸಹಿಸ್ಕೋಬೇಕಪ್ಪ ಅಂತ ಕೇಳಿದ್ರೆ, ಅದು ಇಲ್ಲದ್ದಾದ್ರಿಂದ ನೀವು ಸಹಿಸ್ಕೋಬೇಕು ಅಂತ ಇದ್ದಾರೆ. ಇಲ್ಲದ್ದು ಕಲ್ಪಿಸ್ಕೊಂಡು ಒದ್ದಾಡ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ. ಶೀತೋಷ್ಣಾದಿಗಳಾಗ್ಲಿ, ರಾಗದ್ವೇಷವಾಗಲಿ, ಸುಖ ದುಃಖಾದಿಗಳಲ್ಲಿ ಕಲ್ಪನಿಕಾ, ಅದಿಲ್ಲ, ಅದು ನೀನು ಒದ್ದಾಡ್ತಾ ಇದೀಯ ಅಂತ. ಹಿಂದೆ ನೀನು ಇದೇ ಅಂತ ಕಂಡಿದೆಯಲ್ಲ, ಅದನ್ನ ಒಪ್ಕೊಂಡು ಕಂಡಿದ್ದು ಅದನ್ನ ಸಹಿಸ್ಕೋ, ತಡ್ಕೋ, ವಿಕಾರವಾಗ್ಬೇಡ ಅಂತ ಅದನ್ನ ಹೇಳ್ತಿದ್ದಾರೆ. ವಕ್ಷಮಾನ ಶ್ಲೋಕೋಕ್ತ ಕಾರಣೇನಾಪಿ ಅಂತ ಮುಂದೆ ಹೇಳುವಂತಹ ಶ್ಲೋಕದ ಕಾರಣದಿಂದಲೂ ಶೋಕಮೋಹಗಳನ್ನು ಮಾಡಿಕೊಳ್ಳದೆ, ಅಕೃತ್ವಾದ ಮಾಡಿಕೊಳ್ಳದೆ ಶೀತೋಷ್ಣಾದಿಗಳನ್ನು ತಡ್ಕೋ, ಸಹಿಸ್ಕೋ. ಶೀತೋಷ್ಣಾದಿಗಳಿಂದ ಶೋಕಮೋಹ ಆಗತ್ತೆ ಅಂತ. ಶೋಕಮೋಹ ಅನ್ನೋದು ಮನಸ್ಸಲ್ಲಾಗುವಂತಹ ವಿಕಾರ, ಶೀತೋಷ್ಣ ಪ್ರಕೃತಿಯಿಂದ ಬರುವಂತಹ ತೊಂದರೆ. ಒಳಗೆ ಶೀತೋಷ್ಣ ಇಲ್ಲ, ಹೊರಗಡೆ ಶೀತೋಷ್ಣ ಇದೆ. ಆ ಶೀತದಿಂದ ಸುಖವೂ ಆಗುತ್ತೆ, ದುಃಖವೂ ಆಗುತ್ತೆ. ಆ ಸುಖದಿಂದ ಮೋಹ ಬರುತ್ತೆ, ದುಃಖದಿಂದ ಮೋಹ ಬರುತ್ತೆ. ಹಾಗೆ ಉಷ್ಣದಿಂದ ಸುಖವೂ ಆಗುತ್ತೆ, ದುಃಖವೂ ಆಗುತ್ತೆ. ಆ ಸುಖವಾದಗಳು ಮೋಹ ಉಂಟಾಗುತ್ತೆ, ದುಃಖವಾದಗಳು ಮೋಹ ಉಂಟಾಗುತ್ತೆ. ಸುಖ ದುಃಖವು ಮೋಹಕ್ಕೆ ಕಾರಣವಾಗ್ಬಿಡುತ್ತೆ.
ವಿಷಯ ಸುಖ ಇದೆಯಲ್ಲ, ವಿಷಯ ಸುಖ ಮೋಹಕ್ಕೆ ಕಾರಣ ಮಾಡ್ಬಿಡುತ್ತೆ. ವಿಷಯದ ದುಃಖವು ಮೋಹಕ್ಕೆ ಕಾರಣವಾಗುತ್ತೆ. ದುಃಖ ತುಂಬಾ ಹೆಚ್ಚಾದ್ರೂ ವಿವೇಕ ಹೋಗುತ್ತೆ. ಸುಖದಲ್ಲಿ ತುಂಬಾ ಮುಳುಗಿದ್ರು ಮೋಹ ಹೋಗುತ್ತೆ, ಮೋಹ ಉಂಟಾಗುತ್ತೆ. ಹಾಗೆ ಶೀತೋಷ್ಣಗಳು ಸುಖ ದುಃಖವನ್ನುಂಟು ಮಾಡುವುದರ ಮೂಲಕ ಸುಖ ದುಃಖಗಳು ಮೋಹವನ್ನುಂಟು ಮಾಡುತ್ತೆ. ಮೋಹದಲ್ಲಿ ಶೋಕವೂ ಆಗುತ್ತೆ, ಮೋಹವೂ ಆಗುತ್ತೆ. ಶೀತೋಷ್ಣ ಇದನ್ನ ಮಾಡ್ಕೋಬೇಡ, ಏನ್ ತಡ್ಕೋ, ಈ ವಿವೇಕದಿಂದ ಕಂಟ್ರೋಲ್ ಮಾಡು, ಹಿಡ್ಕೋ ಅಂತ ಹೇಳ್ತಾನೆ. ಈ ಮುನ್ನ ನಾನು ಹೇಳ್ತೀನಿ, ಈ ಕಾರಣ ಮಾಡ್ಕೊಳ್ಳೇಬೇಕು. ಏನ್ ಕಾರಣ ಅಂತ ಹೇಳಿದ್ರೆ, ಯಸ್ಮಾತ್ ಏಕಪ್ಪ ಅಂತಂದ್ರೆ ಇದು ಆತ್ಮನು ಸನ್ಮಾತ್ಮನು ಎಂಬುದನ್ನು ಹೇಳಕ್ ಬಂದಂತ ಶ್ಲೋಕ. ಸದೇಕ ರೂಪ, ಆತ್ಮನು ಸದೇಕ ರೂಪನು ಎಂಬುದನ್ನು ಈ ಶ್ಲೋಕ ಹೇಳುತ್ತೆ. ಸನ್ಮಾತ್ಮನಾದ ಏಕರೂಪದ. ನಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ನ ಸತಃ ಅಸತಃ ನ ಅಸತಃ ವಿದ್ಯತೆ ಭಾವಃ ನ ಅಭಾವಃ ವಿದ್ಯತೆ ಸತಃ ಉಭಯೋಃ ಅಪಿ ದೃಷ್ಟಃ ಅಂತಃ ತು ತು ಅನಯೋಃ ತತ್ವದರ್ಶಿಭಿಃ. ಅಸತಃ ಇಲ್ಲದ್ದಕ್ಕೆ. ಇಲ್ಲದ್ದು ಯಾವುದು? ಮೊಲ್ದ ಕೊಂಬು, ಬಂಜೆ ಮಗ, ಆಕಾಶ ಪುಷ್ಪ, ಕೂರ್ಮ ರೋಮ. ಅದು ಯಾವಾಗಲೂ ಇಲ್ಲದ್ದು. ಅದಕ್ಕೆ ಇರುವಿಕೆ ಯಾವಾಗ್ಲೂ ಬರಲ್ಲ. ಯಾವ್ದು ಇಲ್ಲದ್ದು ಅಂದ್ರೆ ತುಚ್ಛ, ನಿಸ್ವಾಭಾವ, ಸಂಪೂರ್ಣ ಇಲ್ಲದ್ದು. ಅದಕ್ಕೆ ಇರುವಿಕೆ ಏನ್ ಮಾಡಿದ್ರು ಬರಲ್ಲ. ಹಾಗೆ ಇರೋದು ಯಾವುದೋ, ಇರೋದಕ್ಕೆ ಇಲ್ಲದಿರುವಿಕೆ ಏನ್ ಮಾಡಿದ್ರು ಆಗಲ್ಲ. ಇರೋದಾದ್ರೆ ಸತಃ ಅಂದ್ರೆ ಇರೋದಕ್ಕೆ, ಅಭಾವ ಇಲ್ಲದಿರುವಿಕೆ ಏನ್ ಮಾಡ. ಇದು ಅಮೆಂಡ್ಮೆಂಟ್ ಇದೆಯಂತ ಸ್ಟೇಟ್ಮೆಂಟ್. ಸರಿ, ಇದು ಆಮೇಲೆ ಇಂಪ್ಲಿಮೆಂಟ್ ಮಾಡುದು, ಅಪ್ಲೈ ಮಾಡೋದು ಬೇರೆ. ಇವಾಗ ಸ್ಟೇಟ್ಮೆಂಟ್ ಇದು. ಯಾವುದು ಇಲ್ಲದ್ದೋ ಅದಕ್ಕೆ ಇರುವಿಕೆ ಇಲ್ಲ, ಯಾವುದು ಇರೋಂಥದ್ದೋ ಅದಕ್ಕೆ ಇಲ್ಲದಿರುವಿಕೆ ಇಲ್ಲ. ಇದರಲ್ಲಿ ಬದಲಾವಣೆ ಇಲ್ಲ. ಇದು ಅಮೆಂಡ್ಮೆಂಟ್ ಇದೆಯಂತ ಸ್ಟೇಟ್ಮೆಂಟ್. ಇಲ್ಲಿ ಯಾವ್ದು ಇರೋದು ಯಾವ್ದು ಇಲ್ಲದ್ದು ಅಂತ ವಿಚಾರ ಮಾಡೋದು ಇವಾಗ. ಅದೇ ಇದು ವಿಷಯ ವಾಕ್ಯ. ಕಾರ್ಯ ಇರೋದಾ, ಕಾರಣ ಇರೋದಾ? ಕಾರ್ಯ ಇಲ್ಲದ್ದಾದ್ರೆ ಕಾರ್ಯದಲ್ಲಿ ಕಾರಣವೂ ಇಲ್ಲ ಅಂತ ಆಗುತ್ತಲ್ಲ. ಕಾರಣ ಇರೋದೇ ಮೇಲೆ ಇರೋ ಕಾರಣದಿಂದ ಇರೋದೇ ಬರ್ಬೇಕಲ್ಲ, ಕಾರಣವೂ ಇದೆ ಅಂತ ಆಗುತ್ತಲ್ಲ. ಕಾರ್ಯಕಾರಣಗಳು ಇರೋದೋ ಇಲ್ಲದ್ದೋ, ಒಂದಿದೆ ಒಂದಿಲ್ಲ ಅಂತ ಇಲ್ಲ, ಎರಡೂ ಇಲ್ಲ ಅಂತ ಆಗ್ಬೇಕು. ಕಾರಣವಿದ್ದು ಕಾರ್ಯ ಇಲ್ಲ ಅಂದ್ರೆ ಒಪ್ಕೊಳಕ್ಕಾಗಲ್ಲ. ಬೆಂಕಿ ಇದೆ ಬಿಸಿ ಇಲ್ಲ ಅಂದ್ರೆ ಒಪ್ಕೊಳಕ್ಕಾಗಲ್ಲ. ಸೂರ್ಯ ಇದ್ದಾನೆ ಬೆಳಕಿಲ್ಲ ಅಂತ ಒಪ್ಕೊಳಕ್ಕಾಗಲ್ಲ. ಸಹಜ ಅದು. ಅದೇ ಕಾರ್ಯಗಳು. ಅದು ಈ ಬೆಳಕು ಇಲ್ಲ ಅಂದ್ರೆ ಸೂರ್ಯನೂ ಇಲ್ಲ ಅನ್ಬೇಕು. ಅದು ಸೂರ್ಯ ಇಲ್ಲ ಅಂದ್ರೆ ಬೆಳಕಿಲ್ಲ ಒಪ್ಕೊಳ್ತೀವಿ ನಾವು. ಬೆಳಕಿಲ್ಲ ಅಂದ್ರೂ ಸೂರ್ಯ ಇಲ್ಲ ಅಂತ ನಾವು ಹೇಗೆ ಹೇಳ್ತೀವಿ? ಬಿಸಿ ಇಲ್ಲ ಅಂದ್ರೂ ಬೆಂಕಿ ಇಲ್ಲ ಅಂತ ಹೇಳೋದು ಹಾಗೆ, ಗಡಿಗೆ ಇಲ್ಲ ಅಂದ್ರೆ ಮಣ್ಣೆ ಇಲ್ಲ ಅಂತ ಹೇಳೋದು ಹಾಗೆ? ಇದು ಪ್ರಶ್ನೆ ನಮಗೆ. ಗಡಿಗೆ ಕಾರ್ಯ, ಗಡಿಗೆ ಇಲ್ಲ ಅಂತ ಅನ್ಬೋದು, ಮಣ್ಣು ಇಲ್ಲ ಅಂದ್ಬಿಡ್ತೀರಾ? ಆಭರಣ ಇಲ್ಲ ಅಂದ್ರೆ ಚಿನ್ನವೂ ಇಲ್ವಾ? ಆ ರೀತಿ ಪ್ರಶ್ನೆ. ಅಲ್ಲಿ ಕಾರ್ಯತ್ವ, ಕಾರಣತ್ವ, ಗುಣ ತಗೋಬೇಕು ನೀವು. ಕಾರಣತ್ವ ಬರೋದು ಯಾವ್ದ್ರಿಂದ? ತಂದೆತ್ವ ಯಾವ್ದ್ರಿಂದ ಬರುತ್ತೆ? ಮಗನಿಂದ. ಮಗತ್ವ ತಂದೆಯಿಂದ. ಇವನ್ ಮಗನೇ ಹೇಳ್ತಿದ್ರೆ ನಾನು ತಂದೆ ಅಲ್ಲ, ತಂದೆ ಹೇಳಿದ್ರೆ ಮಗನಲ್ಲ. ಪತಿತ್ವ ಪತ್ನಿತ್ವ ಎಲ್ಲ ಸಾಪೇಕ್ಷ. ಅಲ್ಲಿ ಒಂದಿಟ್ಕೊಂಡು ಇನ್ನೊಂದು ಬಂದದ್ದು ಅಂತ ಅಂದ್ರೆ ಒಂದಿಲ್ಲ ಆಮೇಲೆ ಇನ್ನೊಂದು ಇಲ್ಲ ಅಂತ ಆಗತ್ತೆ. ರಿಲೇಟಿವ್ ಹಾಗೆ ಸಾಪೇಕ್ಷವಾಗಿ ಬರೋದು ಯಾವುದಲ್ಲ ಹಾಗೆ ಆಗುತ್ತೆ. ಹೀಗೆ ಉಭಯೋಹ ಅಂದ್ರೆ ಸದಸತ್ವೋಹ ದರ್ಶ ಎರಡರಲ್ಲಿ, ಈ ಸತ್ವ ಅಸತ್ಯ ಎರಡರಲ್ಲಿ ಅಂತಹ ದೃಷ್ಟ ಅಂದ್ರು. ಅಂತ ಅಂದ್ರೇನೋ ನಿರ್ಣಯ. ದೃಷ್ಟಾಂತ ಅಂದ್ರೇನೋ ಭೀಮನಂತೆ ಬಲ, ಭೀಮ ದೃಷ್ಟಾಂತ. ಭೀಮನಂತೆ ಪರಾಕ್ರಮ ಅಂದ್ರೇನೋ ಭೀಮನಲ್ಲಿ ಬಲ ಇದೆ ಅಂತ ಕಂಡಿದೆ, ಅದರಂತೆ ಬಲ ಇರುವುದು. ದೃಷ್ಟಾದ ಕಂಡಿರುವ ಅಂತ ನಿರ್ಣಯವು. ಅಂತ ಹೇಳಲಿಕ್ಕೆ ತುದಿ ತರ್ಸ ಇದೆ. ಅಂತ ಅಂದ್ರೆ ನಿರ್ಣಯ ಅಂತ ತರ್ಸ ಇದೆ. ಅಂತ ಅಂದ್ರೆ ಕೊನೆ. ತುದಿಯಿಂದ ಕೊನೆ ನಮ್ಮಲ್ಲ ಮುಂದೆ ಅಂತಾರಪ್ಪ. ತುದಿ ಕೊನೆ ವ್ಯತ್ಯಾಸ ಆಗತ್ತಾ? ಅಂತ ಅಂದ್ರೆ ತುದಿ ಕೊನೆ, ಅಂತ ಅಂದ್ರೆ ನಿರ್ಣಯ, ಅಂತ ಅಂದ್ರೆ ಒಳಗೆ ಅಂತ ಅರ್ಥ ಇದೆ. ಅಂತ ಅಂದ್ರೆ ಸಾರ ಅಂತ ಅರ್ಥ ಇದೆ. ಜಿಷ್ಟು ಸಾರ ಅರ್ಥ, ಒಳಗೆ ಅರ್ಥ, ಕೊನೆಯನ್ನು ಅರ್ಥ, ಅಥವಾ ತುದಿನ ಅರ್ಥ, ಮತ್ತೆ ನಿರ್ಣಯ ಅರ್ಥ. ವೇದಾಂತ 4 ಅರ್ಥ ಹೊಂದುತ್ತೆ. ವೇದದ ನಿರ್ಣಯವೂ ಹೌದು, ವೇದದ ಸಾರವೂ ಹೌದು, ವೇದದ ಕೊನೆಯ ಭಾಗದಲ್ಲೂ ಹೌದು. ಆಮೇಲೆ ವೇದವು ಇಲ್ಲ ಅಂತ ಆಗತ್ತೆ, ಕೊನೆ ಎಂಡ್ ಅವಸಾನವೂ ಆಗತ್ತೆ ಅಜ್ಞಾನದಿಂದ. ಅತ್ರ ವೇದಾಹ ಅವೇದಾಹ ಆಗತ್ತೆ. ವೇದಾಂತ 4 ಅರ್ಥವನ್ನು ಹೊಂದಿಸಬಹುದು.
ಈಗ ಉಭಯೋಹೋ ಅಂದ್ರೆ ಈ ಸತ್ತು ಅಸತ್ತುಗಳೆಂಬ ಈ ಎರಡಕ್ಕೂ ಒಂದು ಸತ್ಯ ಆಗಿರುತ್ತೆ, ಅಸತ್ಯ ಆಗಿರುತ್ತೆ, ಅಸತ್ತಾಗಲ್ಲ, ಸತ್ತಾಗಲ್ಲ ಅನ್ನೋ ವಿಷಯಕ್ಕೆ ನಿರ್ಣಯವನ್ನ ತತ್ವದರ್ಶಿಗಳು ಕಂಡಿರುತ್ತಾರೆ. ಅನಯೋಹೋ ಅಂತಹ ಅಂತ ಅನಯೋಹೋ ಸದಸತೋಹೋ ಅಂತಹ ನಿರ್ಣಯ ತತ್ವದರ್ಶಿಭಿ ದೃಷ್ಟ ಜ್ಞಾತಃ ಅವಗತಃ ನಿಶ್ಚಿತಃ ಇತ್ಯರ್ಥಃ. ತೀರ್ಮಾನ ಆಗ್ಬಿಟ್ಟಿದೆ. ಏನ್ ಮಾಡುದು ಇರೋದಿಲ್ಲ ಆಗತ್ತೆ ಆಗಲ್ಲ ಕಣಯ್ಯ, ಏನ್ ಮಾಡುದು ಇಲ್ಲದ್ದು ಇರೋದಿದೆ ಅಂತ ಆಗಲ್ಲ ಕಣಯ್ಯ. ಇಲ್ಲದ್ದು ಅಂದ್ರೆ ಯಾವಾಗಲೂ ಒಂದ್ಸಲ ಇದ್ದು ಇಲ್ಲ ಅಂತ ಆದ್ರೆ, ಅಥವಾ ಒಂದ್ಸಲ ಇಲ್ಲ ಅಂತಾಗಿ ಇದೆ ಅಂತಾಗಿ ಇನ್ನೊಂದು ಇಲ್ಲ ಅಂತ ಆದ್ರೆ, ಅಥವಾ ಒಂದ್ಸಲ ಇದೆ ಅಂತಾಗಿ ಇಲ್ಲ ಅಂತಾಗಿ ಮತ್ತೆ ಇದೆ ಅಂತ ಆದ್ರೆ ಯಾವಾಗಲೂ ಇಲ್ಲ ಅಂತ ಅರ್ಥ. ಯಾಕೆಂದ್ರೆ ಒಂದಲ್ಲಿ ಅದು ಇದೆ ಇಲ್ಲ ಅನ್ನೋದು ಒಂದು ಅಪೇಕ್ಷೆನೂ ಇದೆ ಅಂತ ಆಗಿರುತ್ತೆ, ಒಂದು ಅಪೇಕ್ಷೆನೂ ಇಲ್ಲ ಅಂತ ಆಗಿರುತ್ತೆ. ಯಾವುದ್ರ ಅಪೇಕ್ಷೆಯಿಂದ ಏನಾಗಿರುತ್ತೋ ಅದು ಅದ್ರ ಸ್ವರೂಪ ಅಲ್ಲ ಅಲ್ವಾ. ಇವಾಗ ಬೆಂಕಿ ಕಬ್ಬಣ ನೀರು ಬೆಂಕಿ ಅಪೇಕ್ಷೆಯಿಂದ ಬಿಸಿ ಆಗತ್ತೆ ಅಂದ್ರೆ ಕಬ್ಬಣ ನೀರು ಬಿಸಿ ಅಲ್ಲ ವಸ್ತುತಃ ಅಂತ ಆಯ್ತು. ಉಪಾಧಿಯಿಂದ ಆದದ್ದು ಅದು ಸ್ವರೂಪಕ್ಕೆ ಸೇರಿದ್ದಲ್ಲ. ಸ್ವರೂಪಕ್ಕೆ ಸೇರಿದ್ದು ಉಪಾಧಿನ ಇಟ್ಕೊಂಡು ಬರಲ್ಲ, ಬದಲಾವಣೆ ಆಗಲ್ಲ. ಸ್ವರೂಪಕ್ಕೆ ಸೇರಿದ್ದು ವಿಕಾರವಾಗಲ್ಲ, ವಿಕಾರವಾಗೋದು ಸ್ವರೂಪಕ್ಕೆ ಸೇರಿಲ್ಲ. ಇದನ್ನ ಬಹಳ ಸೂಕ್ಷ್ಮ ತಗೊಂಡು ಹೋಗ್ಬೇಕು ನಾವು. ಇದನ್ನ ಪೂರ್ಣ ವಿಚಾರ ಮಾಡಿದ್ರೆ ಇದು ಪೂರ್ತಿ 100% ಅಪ್ಲೈ ಆಗೋದು ಆತ್ಮಸ್ವರೂಪ ಒಂದಕ್ಕೆ. ಇದು ಯಾವುದಕ್ಕೂ ಅಪ್ಲೈ ಆಗೋದೇ ಇಲ್ಲ. ಪೂರ್ಣ ನಿರ್ಣಯ ಆಗೋದು ಇದು ಒಂದಕ್ಕೆ ಆಗುತ್ತೆ. ಶುರು ಮಾಡ್ತಾರೆ ಭಾಷ್ಯಕಾರರು. ನ ಅಸತಃ ಅವಿದ್ಯಮಾನಸ್ಯ ಶೀತೋಷ್ಣಾದೇಃ ಸಕಾರಣಸ್ಯ ನ ವಿದ್ಯತೆ ನಾಸ್ತಿ ಭಾವಃ ಭವನಂ ಅಸ್ಥಿತ. ಇದೊಂದು ಸ್ಟೇಟ್ಮೆಂಟ್ ತರಹ ಇದೆ ವಾಕ್ಯ. ಇಲ್ಲಿ ಯುಕ್ತಿ ದೃಷ್ಟಾಂತ ಏನು ತೋರ್ಸಕ್ ಹೋಗಲ್ಲ. ಅಸತಃ ಅಂದ್ರೆ ಅವಿದ್ಯಮಾನಸ್ಯ, ಅಸತಃ ಮೂಲ ಪದ ಶ್ಲೋಕ ಪದ, ಅದಕ್ಕೆ ಅವಿದ್ಯಮಾನಸ್ಯ ಇಲ್ಲದ್ದಕ್ಕೆ ಎಂದು. ಇಲ್ಲದ್ದಕ್ಕೆ ಯಾವ್ದು ಇಲ್ಲದ್ದಕ್ಕೆ? ಶೀತೋಷ್ಣಾದಿಗಳು ಶುರು ಮಾಡ್ಕೊಂಡ್ರು. ನಾವೇ ಘಟಪಟಾದಿಗಳು ಶುರು ಮಾಡ್ಕೊಬೇಕಾಯ್ತು. ಕಾರ್ಯ ಶೀತೋಷ್ಣಾದಿಗಳನ್ನು ಕಾರ್ಯ ಅಂತ ಇಟ್ಕೊಂಡಿದ್ದಾರೆ ಭಾಷ್ಯಕಾರರು. ನಮಗೆ ಶೀತೋಷ್ಣ ಕಾರ್ಯ ಅಂತ ಗೊತ್ತಾಗೋದೇ ಇಲ್ಲ. ಶೀತೋಷ್ಣ ಪ್ರಕೃತಿ ಸಹಜವಾಗಿದೆ ಅಂದ್ಕೊಳ್ತೀವಿ. ಶೀತೋಷ್ಣಾದಿಗಳು ನಿಮಿತ್ತದಿಂದ ಆಗತ್ತೆ ಹೊರತು ಶೀತೋಷ್ಣಾದಿಗಳು ವಸ್ತುತಃ ಇರಲ್ಲ. ವಸ್ತುತಃ ನಿಮಗೆ ಶೀತೋಷ್ಣ ಇದ್ರೆ ಹೋಗೋದೇ ಇಲ್ಲ. ಒಂದ್ರ ನಿಮಿತ್ತದಿಂದ ಶೀತೋಷ್ಣ ಆಗತ್ತೆ ಅಂದ್ರೆ ಆಗ ಶೀತೋಷ್ಣಾದಿಗಳು ಕಾರ್ಯ ಅಂತ ಆಯ್ತು. ಅವ ಕಾರ್ಯವಾಗಿರುವ ಅಂದ್ರೆ ಕಾರಣವನ್ನು ಉಳ್ಳ ಅಂತ. ಸಕಾರಣ ಅಂದ್ರು ಅಂದ್ರೆ ಕಾರಣ ಉಳ್ಳದ್ದು ಅಂದ್ರೆ ಕಾರ್ಯವಾಗಿರೋದು ಅಂತಂದು ಅಂದ್ರೆ ಕಾರ್ಯವಾಗಿರೋದು ಕಾರಣ ಉಳ್ಳದ್ದು. ಅಂತಹ ಶೀತೋಷ್ಣಾದಿಗಳಿಗೆ ಇರುವಿಕೆ ಎಂಬುದು ಇಲ್ಲ. ಭವನಂ ಭಾವ ಅಸ್ಥಿತ ನಾಸ್ತಿ ಅಂತ ಇದ್ದಾರೆ. ಭವನ ಅಂದ್ರೆ ಭಾವ ಇರುವಿಕೆ, ಅಲ್ಲಿ ಭಾವ ಮೂಲ ಪದ, ಭವನಂ ಅಂತ ಅರ್ಥ ಮಾಡುದು. ಅದಕ್ಕೆ ತಾತ್ಪರ್ಯ ಅಸ್ಥಿತ ಇರುವಿಕೆ ಎಂಬುದು ಏನ್ ಮಾಡುದು ಬರೋದಿಲ್ಲ. ತೆಪ್ಪರ್ಲಾಗ ಹೊಡೆದು ಇಲ್ಲದಕ್ಕೆ ಇರುವಿಕೆ ಬರೋದಿಲ್ಲ ಕಣಯ್ಯ. ಇದು ಈ ರೂಲನ್ನ ಎಲ್ಲಕ್ಕೂ ಅಪ್ಲೈ ಮಾಡ್ಬೇಕು. ಈ ವಿಶ್ವಕ್ಕೆ ಅಪ್ಲೈ ಮಾಡ್ಬೇಕು, ಜಗತ್ತಿಗೆ ಅಪ್ಲೈ ಮಾಡು. ಜಗತ್ತು ಇರೋದು ಇಲ್ವೋ ಅಂತ. ಇರೋದಾದ್ರೆ ಹೇಗಿರೋದು ಅಂತ ಹೇಳ್ಬೇಕು. ಆಮೇಲೆ ಯಾಕಿರೋದು, ಇದೇನಕ್ಕೆ ಏನ್ ಕಾರಣಗಳು, ಈ ತೋರೋದ್ರಿಂದ ಇರೋದೋ ಅದ ಇನ್ನೊಂದು ಕಾರಣದಿಂದ ಇರೋದಾ, ಹೇಗೆ ಎಲ್ರಿಗೂ ಕಾರಣದಿಂದ ಇರೋದಾ, ಯಾವ ರೀತಿ ಇರೋದು ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ಬೇಕು. ಆಮೇಲೆ ಇನ್ನೊಂದು ನೋಡೋದ್ರಿಂದ ಇರೋದು ಅಂತ ಅಂದ್ರೆ ನೋಡೋದೇ ಹೋದ ಇಲ್ಲ ಅಂತ ಆಗ್ಬಿಡತ್ತದು. ನೋಡಿಸಿಕೊಂಡದ್ರಿಂದ ಇರೋದು ಅಂತ ಅಂದ್ರೆ ಆ ಹೇತು ತೆಗೆದುಬಿಟ್ರೆ ಕಾರ್ಯ ಇಲ್ಲ ಆಗ್ಬಿಡುತ್ತೆ. ಅರಿತಾ ಇರೋದ್ರಿಂದ ಅರಿವಿಗೆ ಗೋಚರವಾಗ್ತಾ ಇರೋದ್ರಿಂದ ಇದೆ ಅಂತ ಅಂತಿದ್ರೆ ಆಗ ಅರಿವು ಗೋಚರ ಆಗದಿದ್ರೆ ಇಲ್ಲ. ಆಯ್ತು, ಅರಿವು ಗೋಚರ ಆಗದೆ ಇರೋದ್ರಿಂದ ಇಲ್ಲ ಅಂತ ಅಂದ್ರೆ ಇಲ್ಲ ಅನ್ನೋದು ಒಂದು ಅರಿವು, ಗೋಚರವಾಗೋದು ಅರಿವು ಆದ್ರಿಂದ ಅರಿವಿದೆ, ಅರಿವು ಗೋಚರ ಆಗ್ತಾ ಇರೋದು ಇಲ್ಲ ಅಂತ ಆಗತ್ತೆ ಅಲ್ಲ. ಇಲ್ಲ ಅನ್ನೋದು ಅರಿವು, ಅದನ್ನ ಇಲ್ಲ ಮಾಡಕ್ಕಾಗಲ್ಲ. ಇದೆ ಅನ್ನೋದು ಅರಿವೇ, ಅರಿವನ್ನೇ ಇದೆ ಅಂತ ಹೇಳ್ತಾ ಇದೆ ಪ್ರಪಂಚದಿಂದ. ಅದು ಅರಿವನ್ನೇ ಇರುವನ್ನೇ ನೀನು ಬೇರೆ ಹೇಳ್ತಾ ಇದೆ ಅಂತ ಅಲ್ಲಿವರೆಗೂ ಹೋಗ್ತಾರೆ ಭಾಷಿಕರು. ಆ ಮುಂದಿನ 28ನೇ ಭಾಷೆಗಳು ತೀರ್ಮಾನ ಆಗುತ್ತೆ. ನಹಿ ಶೀತೋಷ್ಣಾದಿ ಸಕಾರಣಂ ಪ್ರಮಾಣೈ ನಿರೂಪ್ಯಮಾನಂ ವಸ್ತು ಸದ್ಭವತಿ. ಶೀತೋಷ್ಣಾದೀನಿ ನಪುಂಸಕಲಿಂಗ. ಶೀತೋಷ್ಣವೇ ಮುಂತಾದವುಗಳು ಸಕಾರಣಂ ಮತ್ತು ವಿಶೇಷ ಕಾರಣ ಸಹಿತವಾಗಿರ್ತಕ್ಕದ್ದು, ಕಾರಣದಿಂದ ಕೂಡಿಕೊಂಡಿರುವಂಥದ್ದು. ಅವುಗಳನ್ನ ಪ್ರಮಾಣಗಳಿಂದ ಚೆನ್ನಾಗಿ ಇನ್ವೆಸ್ಟಿಗೇಷನ್, ನಿರೂಪ್ಯಮಾನವನ್ನು ಒಳಹಕ್ಕು ನೋಡೋದು. ಒಳಹಕ್ಕು ಇನ್ವೆಸ್ಟಿಗೇಷನ್ ಅಂತೀರ, ಅದು ಇನ್ವೆಸ್ಟಿಗೇಷನ್ ಒಳಹಕ್ಕು ನೋಡೋದು, ಪರೀಕ್ಷೆ ಮಾಡೋದು.
ಚೆನ್ನಾಗಿ ಒಳಗೆ ಬಂದು ಏನಪ್ಪ ಪುಸ್ತಕ ಅಂದ್ರೆ ಏನು ಅಂತ ಪರೀಕ್ಷೆ ಮಾಡೋದು. ಏನು ಎಲ್ಲಿದೆ ಪುಸ್ತಕ, ಯಾವ ಹಾಳಿ ಇದೆಲ್ಲ, ಒಂದು ಹಾಳಿ ಪುಸ್ತಕ ಕಾಣ್ತಾ ಇಲ್ಲಮ್ಮ ನಂಗೆ. ಪುಸ್ತಕ ಅಂತಾರೆ, ಯಾವ್ದು ನೋಡು ಬರೀ ಪೇಪರ್ ಕಾಣ್ತಾ ಇದೆ, ಹಾಳಿ ಕಾಣ್ತಾ ಇದೆ. ಮುಂದೆ ಪೇಪರ್ ನೋಡಕ್ ಹೋದು, ಪೇಪರ್ ಕೂಡ ಬಂಬಿಗಿಂತ ಬೇರೆ ಕಾಣಲ್ಲ, ಬಂಬು ಕೂಡ ಮಣ್ಣಿಗಿಂತ ಬೇರೆ ಕಾಣಲ್ಲ, ಮಣ್ಣು ನೀರಿಗಿಂತ ಬೇರೆ ಕಾಣಲ್ಲ. ಹೀಗೆ ಹೋಗ್ತಾ ಹೋಗ್ತಾ ಸತ್ಸು ಇದೇ ಅನ್ನೋದು ಬಿಟ್ಟು ತೋರೋದೇ ಇಲ್ಲ, ಇದೇ ಅನ್ನೋದಕ್ಕೆ ಎಲ್ಲ. ಹಾಗೆ ಒಳಹಕ್ಕು ವಿಚಾರ ಮಾಡುದು ಅಂತ. ಅದಕ್ಕೆ ಸೂಕ್ಷ್ಮೇಕ್ಷಿಕಯ ಪರೀಕ್ಷಮಾಣ ಬರೀತಾರೆ ಭಾಷೆಗಾರರು. ಸೂಕ್ಷ್ಮೇಕ್ಷಿಕಯ, ಸೂಕ್ಷ್ಮವಾದಂತಹ ನೋಟದಿಂದ ಪರೀಕ್ಷೆ ಮಾಡೋದೇ ನಿರೂಪ್ಯಮಾಣ. ಮಾಡ್ತಾ ಹೋದ್ರೆ ಅದು ವಸ್ತು ಸದ್ ನಭವತಿ ಅಂತ, ವಸ್ತುವಾಗಿ ಇರುವಂಥದ್ದಾಗಿ ಆಗೋದಿಲ್ಲ, ವಸ್ತುವಾಗಿರುವಂಥದ್ದಾಗಿ ಆಗುವುದಿಲ್ಲ. ವಸ್ತು ರೂಪೇಣ ಸತ್ ನಭವತಿ ವಸ್ತು ಸತ್. ವಸ್ತುವಾಗಿದೆ ಇದೊಂದು ಪದಾರ್ಥ, ಪದಕ್ಕೆ ಅರ್ಥ ಪದಾರ್ಥ. ಪದ ಬಾಯಿ ಉಚ್ಚಾರ ಮಾಡ್ತೀವಿ, ಪದಕ್ಕೆ ಅರ್ಥ ಅಂದ್ರೆ ಮೀನಿಂಗು, ಅದು ಬೀರು ಇಲ್ಲಿ ಉಚ್ಚಾರ ಆಗುತ್ತೆ, ಅದು ಅರ್ಥ. ಅದನ್ನ ಹೇಳಕ್ಕಾಗಲ್ಲ, ಹೇಳೋದ್ರ ಶಬ್ದವನ್ನೇ, ಅದನ್ನ ಹೇಳೋದು ಅಂತ ಹೇಳಕ್ಕಾಗತ್ತೆ. ಏನ್ ಹೇಳೋದು ಶಬ್ದ ಹೇಳ್ತೀಯ ಹೊರತು ವಸ್ತು ಹೇಳಕ್ಕಾಗಲ್ಲ. ಅದು ವಸ್ತುವನ್ನು ಹೇಳ್ದ ಅಂತ ಅಂತೀವಿ. ಫ್ಲಾಸ್ಕ್ ಅಂತ ಇದನ್ನ ಹೇಳೋದು, ಇದನ್ನ ಫ್ಲಾಸ್ಕ್ ಹೇಳಕ್ಕಾಗತ್ತನ? ಏನ್ ಹೇಳಿದ್ರು ಫ್ಲಾಸ್ಕ್ ಬಾಯಿಲೆ ಹೇಳ್ಬೇಕು ಹೊರತು ಇಲ್ಲಿ ಫ್ಲಾಸ್ಕ್ ಹೇಳಕ್ಕಾಗಲ್ಲಪ್ಪ. ಭ್ರಾಂತಿ ಒಂದು ಮನುಷ್ಯನಿಗೆ. ಪರಮಾಣುಗಳಿಂದ ನಿರೂಪಣೆ ಮಾಡ್ತಾ ಹೋದ್ರೆ ಅದು ವಸ್ತುವಾಗಿ ಇರುವಂತಹದ್ದಾಗಿ ಇರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ವಿಕಾರೋಹಿ ಸಹ. ಸಹ ಕಹ ಸಹ ಮಿತ್ರ ಇದೆ. ಸಹ ವಿಕಾರ ಹಿ ಅಂತ, ಅದು ವಿಕಾರಕ್ಕೆ, ಅದು ವಿಕಾರವಲ್ಲವೇ, ವಿಕಾರಕ್ಕೆ ವಿಶೇಷ ಮಾಡಿದ್ದಾರೆ. ಸಹ ವಿಕಾರ ಅಂತ, ವಿಕಾರ ಶಬ್ದ ಪುಲ್ಲಿಂಗವಾದ ಸಹ ವಿಕಾರ ಅಂತ. ಸಹ ಪದಾರ್ಥ ಅಂತ ಮಾಡ್ಬೇಕು, ಸಹ ಪದಾರ್ಥ ವಿಕಾರ ಅಂತ. ತತ್ ವಿಕಾರ ಅಂತ ಮಾಡಬೇಕು. ಶೀತೋಷ್ಣ ಹಿಂದಿನ ಪದದಲ್ಲಿ ಪುಲ್ಲಿಂಗ ಯಾವುದೂ ಇಲ್ಲ. ಶೀತೋಷ್ಣಾದಿ ಸಕಾರಣಂ ವಸ್ತು ಸದ್ಭವತಿ ಅಂತಂದ್ರು. ಅಲ್ಲಿ ಯಾವ್ದು ಪುಲ್ಲಿಂಗ ಅಲ್ಲೇ? ಶೀತೋಷ್ಟಾದಿ ಪುಲ್ಲಿಂಗ ಅಲ್ಲ, ಸಕಾರಣ ಪುಲ್ಲಿಂಗ ಅಲ್ಲ, ಪ್ರಮಾಣ ಪುಲ್ಲಿಂಗ ಅಲ್ಲ, ನಿರೂಪ್ಯಮಾಣ ಪುಲ್ಲಿಂಗ ಅಲ್ಲ, ವಸ್ತು ಪುಲ್ಲಿಂಗ ಅಲ್ಲ. ವಿಕಾರೋಹಿ ಸಹ ಅಂದ್ರು ಭಾಷಿಕಾರರು. ಏನ್ ಧೈರ್ಯ ಬೇಡ ಅಂದ್ರೆ ಅದಕ್ಕೆ ಎರಡು ಅರ್ಥ ಮಾಡ್ಬೋದು. ಸಹ ವಿಕಾರ, ವಿಕಾರ ಶಬ್ದ ಪುಲ್ಲಿಂಗವಾದ ವಿಕಾರಕ್ಕೆ ವಿಶೇಷವಾಗಿ ಅದು ವಿಕಾರವು ಅಂತ ಮಾಡ್ಬೋದು. ಅದು ಸಾಮಾನ್ಯ. ಇಲ್ಲ ಸಹ ಅನ್ನೋಕೆ ಅಧ್ಯಾಹಾರ ಮಾಡ್ಕೊಂಡು ಸಹ ಪದಾರ್ಥ ವಿಕಾರ ಅಂತ. ಸಹ ಅವು ಬಹುಜನ ಮಾಡಿದ್ರೆ ತೇ ವಿಕಾರ ಒಬ್ಬವಾಗ ತಾತ್ಪರ್ಯ ಬಳಿದಾರೆ ಸ್ವಾಮಿಗಳು ವ್ಯಾಕರಣ ಹೇಳ್ಕೊಟ್ಟಿಲ್ಲ ಸ್ವಾಮಿಗಳು. ಸ್ವಾಮಿಗಳು ಪದಗಳ ಅರ್ಥ ಏನಾಗುತ್ತೆ ಹೇಗಾಗುತ್ತೆ ಅದನ್ನ ಹೇಳ್ಕೊಡು. ಸ್ವಾಮಿಗಳು ಏನಿದ್ರು ವಿಷಯ ಪ್ರಧಾನವಾಗಿ ಅನುವಾದ ಮಾಡದೇ ಹೊರತು ಶಬ್ದ ಪ್ರಧಾನವಾಗಿ ಲಿಂಗ ಪ್ರಧಾನ ಸ್ವಾಮಿ ಹೋಗೋದಿಲ್ಲ. ಸಹ ಅನ್ನುವಾಗ ನೀವು ಪದಾರ್ಥ ಸಮೂಹ ಮಾಡ್ಕೋಬೇಕು, ಅವನ್ನ ಹೊಂದಿಸ್ಕೋಬೇಕಾದ್ರೆ ಆ ಪದಾರ್ಥ ಸಮೂಹವು ವಿಕಾರವು ಮಾಡ್ಕೊ, ಏನು ಮಾಡಕ್ಕಾಗಲ್ಲ. ಈ ಸಹ ಅನ್ನೋದು ಪದಾರ್ಥದಲ್ಲಿ ಅದು ಏಕವಚನ ಪುಲ್ಲಿಂಗ, ಅದಕ್ಕೆ ಪುಲ್ಲಿಂಗದ ಪದಾರ್ಥ ವಿಶೇಷ ತೋರಿಸ್ಬೇಕು. ಇಲ್ಲಿ ಯಾವುದು ಇಲ್ಲ, ಅಲ್ಲಿ ಹಿಂದಿನ ಹಾಕಿದ್ದು ಇಲ್ಲ, ಅದು ಹಿಂದಿನ ಹಾಕಿದ್ದು ಇಲ್ಲ, ಎಲ್ಲೂ ಇಲ್ಲ. ವೇದ ಪ್ರಮಾಣವನ್ನು ಹಾಗೆ, ವೇದಗಳು ಪ್ರಮಾಣವು, ವೇದ ಪುಲ್ಲಿಂಗ ಪ್ರಮಾಣದಿಂದ ಏನು ಮಾಡಕ್ಕಾಗಲ್ಲ. ವಿಕಾರಶ್ಚ ವ್ಯಭಿಚರತಿ. ಇವಾಗ ಒಂದ್ ಮಾಡು, ಸಹ ವಿಕಾರ ಯಹ ವರ್ತತೆ ಸಹ ವಿಕಾರ ವ್ಯಭಿಚರತಿ. ಇವಾಗ ವಿಕಾರ ಅನ್ನೋದು ಏನಿದೆ, ವಿಕಾರ ಅನ್ನೋದು ವ್ಯಭಿಚರತಿದೇನೋ ಬುದ್ಧಿಯಿಂದ ಬಿಟ್ಟೋಗುತ್ತೆ ಅಂದ್ರೆ ಸಹ ಬಿಟ್ಟೋಗುತ್ತೆ ಅಂದ್ರೆ ಎಲ್ಲಿ ಬಿಟ್ಟೋಗುತ್ತೆ? ಎಲ್ಲಾದ್ರೂ ಇರ್ಲಿ, ನಮ್ ಬುದ್ಧಿಯಿಂದ ಯಾವಾಗೂ ಬುದ್ಧಿಯಲ್ಲಿ ಅಧಿಕಾರ ಇರಲ್ಲ. ಗಡಿಗೆಯಿಂದಾಗ ಮಾತ್ರ ಗಡಿಗೆ ತೋರ್ತಾ ಇರುತ್ತೆ, ಬಟ್ಟೆ ಅನ್ಕೊಳ್ಳಿ ಗಡಿಗೆ ಹೋಗ್ಬಿಡುತ್ತೆ. ಬಟ್ಟೆ ಪ್ರತ್ಯಯ ಬಂದಾಗ ಘಟ ಪ್ರತ್ಯಯ ಇರಲ್ಲ, ಪಟ ಪ್ರತ್ಯಯ ಇದ್ದಾಗ ಘಟ ಪ್ರತ್ಯಯ ಇಲ್ಲ, ಘಟಪಟ ಪ್ರತ್ಯಯ ಭಿತ್ತಿ ಪ್ರತ್ಯಯ ಬಂದಾಗ ಬರೋದಿಲ್ಲ. ಗೋ ಪ್ರತ್ಯಯ ಬಂತು, ವೃಕ್ಷ ಪ್ರತ್ಯಯ ಬಂತು ಅಂದ್ರೆ ಎಲ್ಲಾ ಬೇಕಿಲ್ಲ ಹೋಗುತ್ತೆ. ಒಂದ್ ಕಾಲಕ್ಕೆ ಒಂದೇ ಪ್ರತ್ಯಯ ಒಂದೇ ಶಬ್ದ, ಶಬ್ದ ಪ್ರತ್ಯಯಗಳು ಅವಿನಾಭಾವ ಸಂಬಂಧದಿಂದ ಒಂದ್ ಕಾಲಕ್ಕೆ ಒಂದೇ ಬರುತ್ತೆ. ಅವುಗಳು ಎಲ್ಲವೂ ವಿಕಾರವೇ. ವಿಕಾರವೆಲ್ಲ ಬಿಟ್ಟೋಗುತ್ತೆ. ಬಿಟ್ಟೋಗುತ್ತೇನು ವ್ಯಭಿಚಾರದೇನು ಬಿಟ್ಟೋಗುತ್ತೆ ಅನ್ನುವಾಗ ನೀವು ಏನು ವಿಷಯ ಮಾಡ್ಬೇಕು? ಹೊರಗಡೆ ಸತ್ತೋಗುತ್ತೆ, ನಾಶ ಆಗುತ್ತೆ, ಯಾವತ್ತು ಹಾಗೆ ಹೇಳ್ತಿದ್ದಾರೆ ಅನ್ಕೋಬಾರ್ದು. ಬುದ್ಧಿಯಿಂದ ಬಿಟ್ಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು, ಯಾವತ್ತೋ ನಾಶವಾಗುತ್ತೆ ಅದು ಬಿಟ್ಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಬೇಡ. ವ್ಯಭಿಚಾರದ ನಾಮ ಬುದ್ಧೇಹೇ ಸಂಬಂಧ ಅಭಾವಗಮನಂ, ಬುದ್ಧಿಯ ಸಂಬಂಧವನ್ನು ಕಾಯಿಸ್ಕೊಳ್ಳೋದು. ಬುದ್ಧಿ ಸಂಬಂಧ ಬಿಟ್ಕೊಂಡ್ಬಿಡ್ತು ಅಂತಂದ್ರೆ ವ್ಯಭಿಚಾರವಾಗಿ.
ಬುದ್ಧಿಗೆ ಬಂದಾಗ ಮಾತ್ರ ತೋರುತ್ತೆ. ನಿಮ್ಗೆ ಬುದ್ಧಿರ್ನ ಪ್ರಮಾಣಂ ಸದಸತೋಹೋ ಯಾಥಾತ್ಮ್ಯಾವಗಮೆ. ಏನಿದೆ ಇಲ್ಲ ಅಂತ ಬುದ್ಧಿಯ ಪ್ರಮಾಣ. ಬುದ್ಧಿಯೇ ತಾನು ಕಂಡ ಪದಾರ್ಥ ಸಮೇತ ಬದಲಾವಣೆ ಆಗ್ತಾ ಇದೆ. ತಾನು ಕಂಡ ಪದಾರ್ಥವನ್ನು ಬಿಡ್ತಾ ಇದೆ, ತಾನು ಬಿಟ್ಟು ಹೋಗ್ತಾ ಇದೆ. ಹೇಳಿದ್ರೆ ತಾನು ಕಂಡ ಪದಾರ್ಥ ತಾನು ಎರಡು ಒಂದೇ, ಎರಡಲ್ಲ. ಆಗಲಿ ವಿಕಾರವೆಲ್ಲ ಬಿಟ್ಟು ಹೋಗುತ್ತೆ ಅಂದ್ರು. ಯಥಾ ಘಟಾದಿ ಸಂಸ್ಥಾನಂ ಚಕ್ಷುಷಾ ನಿರೂಪ್ಯಮಾಣಂ ಬುದ್ಧ್ಯತಿರೇಕೇಣ ಅನುಪಲಬ್ಧೇ ಅಸತ್ ತಥಾ ಸರ್ವೋ ವಿಕಾರಃ ಕಾರಣ ವ್ಯತಿರೇಕೇಣ ಅನುಪಲಬ್ಧೇ ಅಸನ್ನ ಜನ್ಮ ಪ್ರಧ್ವಂಸಾಭ್ಯಾಂ ಪ್ರಾಕ್ ಊರ್ಧ್ವಂಚ ಅನುಪಲಬ್ಧೇ ಯಥಾ ಹೇಗಪ್ಪ ಇದು ದೃಷ್ಟಾಂತ ಅಂಕಣ. ಘಟ ಸಂಸ್ಥಾನ ಅಂದ್ರೇನೋ ಆಕಾರ, ಗಡಿಗೆ ಮುಂತಾದ ಆಕಾರ. ಏನ್ ಮಾಡ್ತಿದ್ಯಾ, ಏನೋ ವಿಷಯ ಮಾಡ್ತಿದ್ಯಾ? ಆಕಾರ, ಗಡಿಗೆ, ಬಟ್ಟೆ, ಗೋಡೆ, ಪುಸ್ತಕ, ಇದು ಮರ, ಏನ್ ಬಂದ ಚಕ್ಷುಷ ನಿರೂಪಮ, ಕಣ್ಣಿಂದ ಕರೆಕ್ಟ್ ಆಗಿ ವಿಷಯ ಮಾಡಿ. ಏನ್ ಗಡಿಗೆ, ಎಲ್ಲಿದೆ ಗಡಿಗೆ? ಎಲ್ಲಿ ನೋಡಿದ್ರು ಮಣ್ಣೆ ಕಾಣ್ತಲ್ಲ, ಗಡಿಗೆ ಕಾಣೋದೇ ಇಲ್ವಲ್ಲ. ಎಷ್ಟು ವಿಚಾರ ಮಾಡಿದ್ರು, ಎಷ್ಟು ಬಗ್ದು ಏನ್ ನೋಡಿದ್ರು ಮಣ್ಣಿಗಿಂತ ಏನು ಕಾಣೋದಿಲ್ಲಪ್ಪ. ಅಲ್ಲಿ ಗಡಿಗೆ ಕಾಣೋದೇ ಇಲ್ಲ. ನಾನು ನೋಡ್ತಾನೆ ಇದ್ದೀನಿ, ಒಂದ್ ಗಂಟೆಯಿಂದ ನೋಡ್ತಾ ಇದ್ದೀನಿ, ಮಣ್ಣಿಗಿಂತ ಬೇರೆ ಏನು ಕಾಣ್ತಾನೆ ಇಲ್ಲಪ್ಪ. ಗಡಿಗೆ ಅಂತ ಯಾವ್ದಪ್ಪ ಗಡಿಗೆ? ಇಲ್ಲಿ ಇವು ನೆಕ್ಲೇಸು ಅಂತಾರೆ, ಬಳೆ ಅಂತಾರೆ, ಸಾರ ಅಂತಾರೆ. ಎಷ್ಟು ನೋಡಿದ್ರು ಕೂಡ ಚಿನ್ನಕ್ಕಿಂತ ಬೇರೆ ಕಾಣೋದೇ ಇಲ್ಲ. ಚಿನ್ನ ಒಂದು ಕಾಣ್ತಾ ಇದೆ, ಚಿನ್ನಕ್ಕಿಂತ ಬೇರೆ ಏನು ಕಾಣೋದೇ ಇಲ್ಲ. ಏನ್ ಮಾಡೋದು? ಎಲ್ಲಿ ಬಳೆ ಅಂತ ಹೇಳ್ಕೊಂಡು ಯಾವ್ದು ಬಳೆ ಅಲ್ಲಿ, ಯಾವ್ದು ಸಾರ, ಯಾವ್ದು ಅದು ನೆಕ್ಲೇಸು? ಚಿನ್ನ ಕಾಣುತ್ತೆ, ಒಪ್ಕೋಣ, ಆಯ್ತು ಒಂದ್ ಹಂತಕ್ಕೆ. ಅದು ಇದಲ್ಲ, ಫೈನಲ್ ಅಲ್ಲ. ಒಂದ್ ಹಂತಕ್ಕೆ ಚಿನ್ನ ಕಾಣುತ್ತೆ ಅಂತ ಹೇಳ್ಬೋದೇ ಹೊರತು ಬಳೆ, ಸಾರ, ಉಂಗುರ ಏನು ಕಾಣೋದಿಲ್ಲಪ್ಪ. ಹಾಗೆ ಚಕ್ಷುಷಾನ ಕಣ್ಣಿನಿಂದ ನಿರೂಪ್ಯಮಾಣಂ, ಒಳಹೊಕ್ಕು ವಿಚಾರ ಮಾಡೋದು. ಮನಮುಟ್ಟಿ ವಿಚಾರ ಮಾಡುದು, ಒಳಹೊಕ್ಕು ವಿಚಾರ ಮಾಡಕ್ ಹೊರಟ್ರೆ ಆ ಘಟಾದಿ ಆಕಾರಗಳು ಮಣ್ಣಿಗಿಂತ ಬೇರೆಯಾಗಿ ತೋರುವುದೇ ಇಲ್ಲ. ಅನುಪಲಬ್ಧಿ ಅತಃ ಕಿಂ ಅಸತ್. ಕಿಂ ಅಸತ್? ಸಂಸ್ಥಾನಂ ಅಸತ್. ಏನಂದೆ ನಿನ್ನ? ಅಯ್ಯೋ, ಶೀತೋಷ್ಣ ವಿಚಾರ ಇಲ್ಲೇ ಇಲ್ವಲ್ಲ. ಇಲ್ಲಿ ಸಂಸ್ಥಾನಂ ಅಸತ್, ಘಟಾದಿ ಅಸತ್. ಘಟ ಅಸನ್ನ ಅಲ್ವಾ? ಘಟ ಅಸನ್ನ, ಭಿತ್ತಿ ಅಸತಿ, ಭಿತ್ತಿ ಅಸತಿ, ಘಟ ಅಸನ್, ಘಟಾದಿ ಸಂಸ್ಥಾನಂ ಅಸತ್. ಭಾಷಿಕ ಇಂಡೈರೆಕ್ಟ್ ಆಗಿ ಕಲ್ಸ್ಕೊ ಶಬ್ದ ಬೇಕಾದ್ರೆ ಕಲ್ಕೊತಾ ಇದ್ದಾರೆ. ತಥಾ ಸರ್ವೋ ವಿಕಾರ ಅಪ್ಲಿಗೆ ತಿಳ್ಕೊಂಡ್ರು. ಘಟಾದಿ ಸಂಸ್ಥಾನ ಅಂದ್ರೆ ಹೇಳಿದ್ರು ಎಲ್ಲ ವಿಕಾರವೂ ಕೂಡ ಕಾರಣ ವ್ಯತಿರೇಕೇಣ. ಕಾರಣ ಅಂದ್ರೆ ಯಾವ್ಯಾವ ಕಾರ್ಯ ಇದೆಯೋ ಅದಕ್ಕೆ ಏನ್ ಕಾರಣವೋ ಆ ಕಾರಣಕ್ಕಿಂತ ಬೇರೆ. ಪಂಚೇಂದ್ರಿಯ, ಹತ್ತಿ ನೂಲಿಗಿಂತ ಬೇರೆ ತಿಪ್ಪಲ ಹೊಡೆದು ಸಿಗೋದಿಲ್ಲಪ್ಪ. ಅಲ್ಲಿ ಎಷ್ಟೇ ಒಳಗ್ ನೋಡು, ಹೊರದು ನೋಡು, ಎಲ್ಲಿದೆ ಪಂಚೆ ಅಂತ ಸಿಗಲ್ಲ. ಇನ್ನೂ ಮುಂಚೆ ಸಿಗಲ್ಲ. ಇಟ್ಕೊಂಡಿದ್ದಾಗ ಪಂಚೆ ಕಾಣುತ್ತೆ, ಹೊರಬಿಟ್ಟೆ ಪೂರ್ತಿ ಇನ್ನೂ ಮುಂಚೆ ಪಂಚೆ ಸಿಗಲ್ಲ. ಇರೋದಾಗಲೂ ಕಾಲ್ಪನಿಕವಾಗಿ ತೋರ್ತಾ ಇರುತ್ತೆ. ಕಾಲ್ಪನಿಕವಾಗಿ, ವಾಸ್ತವಿಕವಾಗಿ ತೋರಲ್ಲ, ಕಾಲ್ಪನಿಕವಾಗಿ ಪಂಚೆ ತೋರ್ತಾ ಇರುತ್ತೆ. ಈ ಒಳಹಕ್ಕು ನೋಡಿದ್ರೆ ಪಂಚ ಸಿಗುವುದೇ ಇಲ್ಲ. ಹಾಗಾಗಿ ಎಲ್ಲಾ ವಿಕಾರವು ತನ್ನ ಕಾರಣಕ್ಕಿಂತ ಬೇರೆಯಾಗಿ ತೋರುವುದೇ ಇಲ್ಲವಾದ್ರಿಂದ ಸರ್ವ ಅಸನ್ನ. ಎರಡು ಅದಕ್ಕೆ ಜನ್ಮನಃ ಪ್ರಾಕ್ ಪ್ರಧ್ವಂಸಾಭ್ಯಾಂ ಊರ್ಧ್ವಂ. ಜನ್ಮ ಪ್ರಧ್ವಂಸಾಭ್ಯಾಂ. ಜನ್ಮನಃ ಅಂದ್ರೆ ಯಾವ ಭಕ್ತಿ? ಪಂಚಮಿ ಗಣ. ಪ್ರಧ್ವಂಸಾಭ್ಯಾಂ ಪಂಚಮಿ ದಿವಸ ಹಾಕಿದ್ದಾರೆ. ಜನ್ಮನಃ ಜನ್ಮಕ್ಕಿಂತ ಮುಂಚೆ, ಪ್ರಧ್ವಂಸಾತ್ ಊರ್ಧ್ವಂ, ಜನ್ಮ ಪ್ರಧ್ವಂಸಾಭ್ಯಾಂ. ಜನ್ಮಚ ಪ್ರಧ್ವಂಸಂಚ ಪ್ರಧ್ವಂಸಶ್ಚ ಜನ್ಮ ಪ್ರಧ್ವಂಸೌ ತಾಭ್ಯಾಂ. ಹುಟ್ಟು ಮತ್ತು ಸಾವು. ಹುಟ್ಟಿಗಿಂತ ಮುಂಚೆ ಅಂದ್ರೆ ತೋರ್ಕೊಳ್ಳೋಕ್ಕಿಂತ ಮುಂಚೆ. ಹುಟ್ಟು ಅಂದ್ರೆ ತೋರ್ಕೊಳ್ಳೋದು ಕಲ್ಪನೆ, ಕಾಲ್ಪನಿಕವಾಗೋದು. ಕಲ್ಪನೆ ಮಾಡ್ಕೊಳ್ಳೋದೇ ಹುಟ್ಟು. ಕಲ್ಪನೆ ಮುಂಚೆ ಇರಲ್ಲ, ಕಲ್ಪನೆ ಹೋದ್ಮೇಲೂ ಇರಲ್ಲ. ಕಲ್ಪನಾ ಕಾಲದಲ್ಲಿ ಕಲ್ಪನೆ ಆಗಿರ್ಲಿ ಅದಿಲ್ಲ. ಕಲ್ಪನಾ ವಸ್ತು ಕಲ್ಪನೆ ಮುಂಚೆ ಇಲ್ಲ, ಕಲ್ಪನೆ ಹೋದ್ಮೇಲೆ ಇಲ್ಲ. ಕಲ್ಪನಾ ಕಾಲದಲ್ಲಿ ಕಲ್ಪನೆ ಆಗಿರ್ಲಿ ಅದಿಲ್ಲ. ಹಗ್ಗದ ಹಾವು ಮುಂಚೆನೂ ಇಲ್ಲ, ಹೋದ್ಮೇಲೂ ಇಲ್ಲ, ತೋರುವಾಗ್ಲೂ ಇಲ್ಲ. ಅದು ಹಂಗ್ ಬರ್ಬೇಕು. ಹೀಗೆ
ಜನ್ಮ ಪ್ರಧ್ವಂಸಾಭ್ಯಾನ ಹುಟ್ಟು ನಾಶ, ಇದಕ್ಕೆ ಹುಟ್ಟಿಗೆ ಮುಂಚೆ ನಾಶವಾದ ನಂತರ ತೋರುವುದೇ ಇಲ್ಲವಾದ್ದರಿಂದ ಎಲ್ಲ ವಿಕಾರವು ಅಸನ್ ಅರ್ಥ ಬೌದ್ಧರಿಗೆ ತುಚ್ಛ ನೈಷ ಇಲ್ಲ, ಕಲ್ಪನೆ ತೋರಿಕೆ ಇಲ್ಲದ್ದು ಅಂತ ಹೇಳ್ತಾ ಇದ್ದಾರೆ. ಭಾಷ್ಯಕಾರರು ಅಸತ್ ಶಬ್ದವನ್ನಾಗಲಿ ನಾಸ್ತಿನ ಶಬ್ದವನ್ನಾಗಲಿ ಶೂನ್ಯ ಅರ್ಥ ಬಳಸ್ತಾ ಇಲ್ಲ, ಆ ಅರ್ಥ ಬಳಸ್ತಾ ಇದ್ದಾರೆ. ತೋರಿಕೆ ಇಲ್ಯೂಷನ್ ಅರ್ಥ ಬಳಸ್ತಾ ಇದ್ದಾರೆ ಹೊರತು ಬೌದ್ಧರಂತೆಯೇ ಶೂನ್ಯ ಅಸತ್ತು ತುಚ್ಛ ನೈಸ್ವಾಭಾವ ಹೇಳ್ತಾ ಇಲ್ಲ. ಪದಪ್ರಯೋಗದಲ್ಲೇ ಬಹಳ ವ್ಯತ್ಯಾಸ ಇದೆ, ಅದು ತೋರುವುದಿಲ್ಲ. ಇದಕ್ಕೆ ಇನ್ನೊಂದು ವಿಷಯ, ಮೃದಾದಿ ಕಾರಣಸ್ಯ ಚ ತತ್ಕಾರಣ ವ್ಯತಿರೇಕೇಣ ಅನುಪಲಬ್ಧೇ ಸತ್ವಂ. ಸರಿ, ಗಡಿಗೆ ಸುಳ್ಳಾದ್ರೆ ಮಣ್ಣಾದ್ರೂ ನಿಜ ತಾನೆ. ತತ್ಕಾಲಕ್ಕೆ ಗಡಿಗೆ ಮಣ್ಣು ಇಟ್ಕೊಂಡಾಗ ಗಡಿಗೆ ಸುಳ್ಳು ಅಂದ್ರೆ ಮಣ್ಣು ನಿಜ. ಮಣ್ಣು ನಿಜವೋ ಕೇಳಿದ್ರೆ ಮಣ್ಣು ಕಾರ್ಯವೇ. ಕಾರ್ಯಕ್ಕೆ ಲಕ್ಷಣ ಏನು ಹೇಳೋ? ಲಕ್ಷಣ ಅಂದ್ರೆ ಡೆಫಿನೇಷನ್. ಕಾರ್ಯಕ್ಕೆ ಡೆಫಿನೇಷನ್ ಏನಪ್ಪ? ಹುಟ್ಟಿದ್ದಾಗಿರೋದು, ಬದಲಾವಣೆ ಆಗೋದು, ತೋರಿ ಮರೆಯಾಗೋದು, ದೃಶ್ಯವಾಗೋದು. ದೃಶ್ಯತ್ವಂ, ವಿಕಾರಿತ್ವಂ, ಜನ್ಮ ಪ್ರಧ್ವಂಸಾದಿಮತ್ವಂ ಅಥವಾ ವಿಕಾರಿತ್ವ ಆಚಾರ, ಪರಿಚ್ಛಿನ್ನತ್ವ. ಪರಿಚ್ಛಿನ್ನವಾಗಿರೋದು ಹುಟ್ಟಿರುತ್ತೆ, ವಿಕಾರವೂ ಹುಟ್ಟಿರುತ್ತೆ. ಪರಿಚ್ಛಿನ್ನವಾದ್ದು ನಾಶವಾಗುತ್ತೆ, ವಿಕಾರವೂ ನಾಶವಾಗುತ್ತೆ, ತೋರಿ ಮರೆಯಾಗೂ ನಾಶವಾಗುತ್ತೆ, ದೃಶ್ಯವೂ ನಾಶವಾಗುತ್ತೆ. ಕಾರ್ಯಕ್ಕೆ ಇಷ್ಟು ಲಕ್ಷಣ. ಕಾರ್ಯಸ್ಯ ಏತಾನಿ ಚತ್ವಾರಿ ಲಕ್ಷಣಾನಿ: ದೃಶ್ಯತ್ವಂ, ಪರಿಚ್ಛಿನ್ನತ್ವಂ, ವಿಕಾರಿತ್ವಂ ಮತ್ತು ಆಗಮಾಪಾಯಿತ್ವ. ಆಗಮಾಪಾಯಿತ್ವ ಅಲ್ಲ ವಿಕಾರ, ದೃಶ್ಯತ್ವ ಅಲ್ಲ ವಿಕಾರ, ಎಲ್ಲ ವಿಕಾರ. ಹಿಂಗೆ ಇಟ್ಕೊಂಡ್ಬಿಟ್ಟು 4 ಇಟ್ಕೊಂಡ್ಬಿಟ್ರೆ ಈ 4 ಯಾವ್ಯಾವ್ದಕ್ಕೆ ಅಪ್ಲೈ ಮಾಡ್ತೀವೋ ಅದಷ್ಟು ವಿಕಾರ. ಜಗತ್ತು ದೃಶ್ಯವೋ ಅದೃಶ್ಯವೋ, ಜಗತ್ತು ತೋರಿ ಮರೆಯತ್ತೋ ಇಲ್ವಾ, ಜಗತ್ತು ಪರಿಚ್ಛಿನ್ನವೋ ಅಲ್ವಾ, ಜಗತ್ತು ಬಂದು ಹೋಗಿ ಮಾಡ್ತೀವೋ ಇಲ್ವಾ. ಹುಟ್ಟಿದೆ, ಪರಿಚ್ಛಿನ್ನವಾಗಿದೆ, ದೃಶ್ಯವಾಗಿದೆ, ತೋರಿ ಮರೆಯಾಗುತ್ತೆ, ವಿಕಾರವೇ ಜಗತ್ತು. ವಿಕಾರ ಆದ್ಮೇಲೆ ಅಸನ್. ಹಾಗೆ ಮೃದಾದಿ ಮಣ್ಣೆ ಮುಂತಾದ ಕಾರಣಗಳು ಕೂಡ ಗಡಿಗೆ ಇಟ್ಕೊಂಡು ಮಣ್ಣಿನ ಕಾರಣ ಅಂದ್ರೆ ಹೊರತು ಮಣ್ಣು ನಿಜವೇ ಕಾರಣ ಅಲ್ಲ. ಗಡಿಗೆ ಅಪೇಕ್ಷೆಯಿಂದ ಮಣ್ಣನ್ನ ಕಾರಣ ಅಂತ ಅಂತವಲ್ಲ, ಆ ಮಣ್ಣೆಂಬ ಕಾರಣವೇ ಮುಂತಾದವುಗಳು ಕೂಡ ಅದಕ್ಕೆ ಕಾರಣ ಇನ್ನೊಂದಿದೆ. ಆ ಕಾರಣದ ಅಪೇಕ್ಷೆಯಿಂದ ನೋಡಿದ್ರೆ ಅದು ತೋರುವುದೇ ಇಲ್ಲ. ಜಗತ್ತಿನ ಪ್ರತಿಯೊಂದು ಪದಾರ್ಥಕ್ಕೂ 2 ಕಡೆಯಿಂದ ಸುಳ್ಳು. ಒಂದು ಇರೋ ಹಾಗಿರೋಲ್ಲ, ಇನ್ನೊಂದು ತನ್ನ ಕಾರಣಕ್ಕಿಂತ ಬೇರೆ ಆಗಿರೋಲ್ಲ. ಬೀರು ಅವತ್ತು ಮ್ಯಾನುಫ್ಯಾಕ್ಚರ್ ಆಗಿದಾಗ ಹಾಗಿತ್ತು, ಹಾಗಿಲ್ಲ ಇವತ್ತು. ಎಷ್ಟೋ ಬದಲಾಗಿದೆ. ಅದು ಕಾರಣ ಏನು? ಕಬ್ಬಣ, ಅದಕ್ಕಿಂತ ಬೇರೆ ಆಗಿಲ್ಲ, ತನ್ನ ಕಾರಣಕ್ಕಿಂತ ಬೇರೆ ಆಗಿಲ್ಲ ಒಂದು. ಮತ್ತು ಇರುವ ಇರೋಲ್ಲ ಅನ್ನೋದು 2. ಈ 2 ಎಲ್ಲಕ್ಕೂ ಅಪ್ಲೈ ಆಗುತ್ತೆ. ಆದ್ರಿಂದ ಎಲ್ಲ ಸುಳ್ಳು. ಸುಳ್ಳು ಇದೇ ಲಕ್ಷಣ ಕೊಡೋದು ಭಾಷ್ಯಕಾರರು. ಯಾವ್ದು ಇರೋ ಹಾಗಿರೋಲ್ವಾ, ಯಾವ್ದು ಕಾರಣಕ್ಕಿಂತ ಬೇರೆ ಅಲ್ವಾ, ಅದೆಲ್ಲ ಸುಳ್ಳು. ಯಾವ್ದು ಇರೋ ಹಾಗಿರಲ್ಲ, ಜಗತ್ತಿನ ಯಾವ್ದು ಇರೋ ಹಾಗಿರಲ್ಲ, ಜಗತ್ತು ಯಾವುದು ತನ್ನ ಕಾರಣಕ್ಕಿಂತ ಬೇರೆ ಆಗಿಲ್ಲ. ಪ್ರಬಲವಾದ ಯುಕ್ತಿ 2. ಈ ಯುಕ್ತಿ ಕೊಟ್ಬಿಟ್ರೆ ಸಾಂಖ್ಯನು ಬಿದ್ದು ಹೋಗ್ತಾನೆ, ಬೌದ್ಧನು ಬಿದ್ದು ಹೋಗ್ತಾರೆ, ತಾರ್ಕಿಕರು ಬಿದ್ದು ಹೋಗ್ತಾರೆ, ಆಚಾರ್ಯವನ್ನು ಯಾರು ನಿಲ್ಲಕ್ಕಾಗಲ್ಲ. ವಿಕಾರಿತ್ವಂ ಸ್ವಕಾರಣ ಅವ್ಯತಿರಿಕ್ತತ್ವ. ವಿಕಾರವಾಗುವುದು ತನ್ನ ಬೇರೆ. ಹೀಗೆ ಮಣ್ಣೆ ಮುಂತಾದ ಕಾರಣವೆಂಬುದು ಕೂಡ ತತ್ಕಾರಣ, ಆ ಮಣ್ಣಿಗೆ ಕಾರಣವಾಗಿರ್ತಕ್ಕಂತಹ ನೀರು ಅಥವಾ ಪ್ರತ್ಯಯ ಹಾಗದು ಅದಕ್ಕಿಂತ ಬೇರೆಯಾಗ ತೋರೋದಿಲ್ಲ ಅಂತ. ಆದ್ರಿಂದ ಅದು ಅನುಪಲಬ್ಧೆ ಅಸನ್, ಅದು ಅಸತ್ವಂ, ಸುಳ್ಳಾಗಿರುವಂಥದ್ದು ಅಂತ ತೀರ್ಮಾನ ಆಗುತ್ತೆ. ಸ್ವಾಮಿ ನೀವು ಹಿಂಗೆ ಎಲ್ಲವನ್ನು ಸುಳ್ಳು ಮಾಡ್ತಾ ಹೋದ್ರೆ ಶೂನ್ಯ ಆಗ್ಬಿಡ್ತದೆ. ಶೂ ಮಾಡ್ದ ತದಸತ್ವೇ ಸರ್ವಾಭಾವ ಪ್ರಸಂಗ ವಿಷೇ. ಹಂಗೆ ಅದರ ಕಾರಣದಿಂದ ಅದು ಸುಳ್ಳು, ಬದಲಾವಣೆ ಆಗೋದಿಲ್ಲ ಸುಳ್ಳು ಅಂದ್ರೆ ಎಲ್ಲೂ ಬದಲಾವಣೆ ಆಗುತ್ತೆ, ಎಲ್ಲರಿಗೂ ಕಾರಣ ಇದೆ, ಎಲ್ಲೂ ಸುಳ್ಳಾಗುತ್ತೆ. ಬೌದ್ಧವಾದಿ ಬಂದು ಕೂತ್ಕೊಳುತ್ತೆ, ಯಾವುದೇ ಕಾರಣ ಇಲ್ಲ. ಪಂಚಭೂತಕ್ಕೂ ಕಾರಣ ಇದೆ, ಪಂಚಭೂತಕ್ಕೂ ಸುಳ್ಳು. ಪಂಚಭೂತ ಕಾರಣವಾಗಿರೋದಕ್ಕೂ ಕಾರಣ ಇರಬಹುದು. ಇದಕ್ಕೆ ಕಾರಣ ಇದ್ಮೇಲೆ ಅದಕ್ಕೆ ಯಾಕೆ ಕಾರಣ ಇರಬಾರ್ದು? ಈಗ ಮಣ್ಣಿಗೆ ಕಾರಣ ಇದೆ ನೀರು, ನೀರಿಗೆ ಕಾರಣ ಇದೆ ಆಕಾಶ, ತೇಜಸ್ಸು, ತೇಜಸ್ಸು ವಾಯು, ವಾಯು ಆಕಾಶ ಕಾರಣ, ಬ್ರಹ್ಮಕ್ಕೂ ಕಾರಣ ಇರಲಿ, ಯಾಕಿರ್ಬಾರ್ದು? ಶೂನ್ಯವೇ ಪರ್ಮನೆಂಟ್ ಆಗಲಿ ಅಂತ. ಹಾಗೆ ತದಸತ್ವೇನೋ ಪ್ರತಿಯೊಂದು ಕಾರ್ಯವೂ ತನ್ನ ಕಾರಣಕ್ಕಿಂತ ಬೇರೆಯಾಗಿಲ್ಲ, ಬದಲಾವಣೆ ಸುಳ್ಳು ಅಂತ ಹಾಗಲಕ್ಕ ಆ ಡೆಫಿನೇಷನ್ ಕೊಟ್ಬಿಟ್ರೆ ಸರ್ವಾಭಾವ, ಸರ್ವಸ್ಯ ಅಭಾವ ಸರ್ವಾಭಾವ, ಎಲ್ಲವೂ ಇಲ್ಲ ಅಂತ ಆಗ್ಬಿಡುತ್ತಲ್ಲ, ಆ ಪ್ರಸಂಗಕ್ಕೆ ಬರ್ಬಿಡುತ್ತಲ್ಲ ಅಂತ. ಅದು ಹಾಗಾಗೋದಿಲ್ಲ ಅದು.
ಯಾಕೆ ಸರ್ವತ್ರ ಬುದ್ಧಿದ್ವಯೋಪಲಬ್ಧೇ ಸದ್ಬುದ್ಧಿ ಅಸದ್ಬುದ್ಧಿ ರೀತಿ ತಿಳ್ಕೊಂಬಿಟ್ಟು ಭಾಷಿಕಾರ ಬಹಳ ಬುದ್ಧಿವಂತ ನೋಡಪ್ಪ. ಎಲ್ಲಾ ಕಡೆಯಲ್ಲಿಯೂ ಒಂದು ಕಾಮನ್ ಫ್ಯಾಕ್ಟ್ ಒಂದಿದೆ, ಒಂದು ವಿಶೇಷವಾದಂತಹ ಒಂದು ಆಕಾರ. ಇದಕ್ಕೇನಂತಾರೆ ಇಂಗ್ಲಿಷಲ್ಲಿ ಕಾಮನ್ಗೆ ಇನ್ನೊಂದು ಬಿದ್ದು ಇಂಡಿವಿಜುವಲ್ ಸ್ಪೆಷಲ್ ಯೂನಿಕ್ ಅದು ಕಾಮನ್, ಇದು ಇಂಡಿವಿಜುವಲ್ ವಿಶೇಷ. ಅದು ಯಾವುದು ಅದಕ್ಕೆ ಸೀಮಿತವಾಗಿದೆಯೋ ಅದು ಸುಳ್ಳು, ಯಾವುದು ಎಲ್ಲದರಲ್ಲೂ ಇದ್ದು ಎಲ್ಲವನ್ನು ಬಿಟ್ಟು ಇದ್ದು ತಾನೇ ತಾನಿಗಿರಬಲ್ಲದ್ದೋ ಅದು ಸತ್ತು. ಹಾಗೆ ಎಲ್ಲಾ ಕಡೆಯಲ್ಲೂ ಎರಡು ಬುದ್ಧಿ ಕಾಣ್ತಾ ಇದೆ ಅಂತ ಇದ್ದಾರೆ. ಒಂದು ಪದಾರ್ಥ ನಾವು ಒಂದು ಪದಾರ್ಥ ನೋಡ್ತಾ ಇದೀವಿ, ಎರಡು ಪದಾರ್ಥ ಇದಾವೆ. ಯಾವ ಎರಡು ಇಲ್ಲಿ? ಇರುವ ಮತ್ತು ಫೋಟೋ, ಅದು ಇವಾಗ ಕಾಗದ. ಇರುವ ಕಾಗದ ಅಂತ ತೋರುತ್ತೆ, ಹಾಗೆ ಇದು ಇರುವ ಪೆನ್ಸಿಲ್ ಅಂತ ತೋರುತ್ತೆ. ಎರಡು ಕಾಣ್ತಾ ಇದೆಯಾ? ಎರಡು ತಾರ್ಕಿಕ ಎರಡು ಅಂತಾನೆ, ಕಾಕಿ ಎರಡು ಎರಡು ಐದು ಅಂತಾನೆ. ಏನೋ ಇದೊಂದು ದ್ರವ್ಯ, ಇದೊಂದು ಗುಣ, ಇದೊಂದು ಕ್ರಿಯೆ, ಇದೊಂದು ಸಾಮಾನ್ಯ, ಈಗ ಅಂತಾನೆ ಅವನು. ಶಂಕರಾಚಾರ್ಯ ಎಲ್ಲ ಕಡೆ ಎರಡೇ ಬುದ್ಧಿ ದ್ವಯ. ಒಂದು ಇದೇನು ಬುದ್ಧಿ, ಇಲ್ಲಾದ ಬುದ್ಧಿ, ಎರಡು ಬುದ್ಧಿ ತೋರ್ತಾ ಇದೆ. ಅದೇ ಹೌದು, ಸದ್ಬುದ್ಧಿ ಅಸದ್ಬುದ್ಧಿ ಅಂದ್ರೆ ಬುದ್ಧಿ ಅಸದ್ಬುದ್ಧಿನಲ್ಲೂ ಹಾಗೆ ಬರುತ್ತೆ. ಈಗ ಎರಡು ಬುದ್ಧಿ ಬರುತ್ತಲ್ಲ, ಎರಡು ಬುದ್ಧಿನಲ್ಲಿ ಇದೇ ವಸ್ತು ಅನ್ನೋದು ಎರಡು ಬುದ್ಧಿ. ಸರಿ, ಎಲ್ಲಾ ಕಡೆ ಇಲ್ಲ ವಸ್ತು ಅನ್ನೋದು ಎರಡು ಬುದ್ಧಿ. ಹೌದು, ಇದೇ ಇದೆ. ಹೌದು, ವಸ್ತು ಒಂದೇ. ನೀವು ಪೆನ್ಸಿಲ್ ತೋರಿಸಿದ್ರೆ ಇದು ವಸ್ತು ಒಂದೇ, ಎರಡು ಬುದ್ಧಿ ಎರಡು ಬುದ್ಧಿ ಅನುಗತ ಇದೆ. ಒಂದು ಇದೆ ಅನ್ನೋ ಬುದ್ಧಿ, ಇನ್ನೊಂದು ಪೆನ್ಸಿಲ್ ಅನ್ನೋ ಬುದ್ಧಿ. ಸೊ ವಸ್ತು ಒಂದೇ, ಬುದ್ಧಿ ಪ್ರತಿಯೊಂದರಲ್ಲೂ ಎರಡು ಬುದ್ಧಿ ತೋರ್ತಾ ಇದೆ. ಇದೇ ಮತ್ತೆ ನಾವು ರೂಪಾತ್ಮಕ ವಸ್ತು ಬುದ್ಧಿದ್ವಯ ಸರ್ವತ್ರ ಅಂದ್ರೆ ಎಲ್ಲಾ ಜಾಗದಲ್ಲೂ ನಾವು ಒಂದ್ ಪದಾರ್ಥ ನಾವು ಅಂತಿದೀವಲ್ಲ, ಅದು ಪದಾರ್ಥ ಅಂತ ಒಂದ್ ಬುದ್ಧಿ ಇದೆ, ಅದು ಒಂದು ಬುದ್ಧಿ. ಪದಾರ್ಥ ಅನ್ನೋದು ವ್ಯವಹಾರ, ಆ ಇದೆ ಅನ್ನೋದು ಕಣ್ಣಿಗೆ ಕಾಣಲ್ಲ. ಇದೇ ಅನ್ನೋದಕ್ಕೆ ಬಣ್ಣ ಇಲ್ಲ, ಇದೇ ಅನ್ನೋದಕ್ಕೆ ಆಕಾರ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಜಾತಿ ಅಲ್ಲ, ವಿಶೇಷ ಅಲ್ಲ, ಸಾಮಾನ್ಯ ಅಲ್ಲ, ಏನೂ ಅಲ್ಲ. ಅದು ಸಾಮಾನ್ಯ ವಿಶೇಷ ಆಳಿಸ್ಕೊಟ್ಟು ಸಾಮಾನ್ಯ. ಅದು ಕಾಣುತ್ತೆ ಅಂತಾನೆ. ಇದೇ ಅನ್ನೋದು ಕಾಣುತ್ತಾ? ಇದೇನು ಗೊತ್ತಾಗತ್ತೆ ಅಂತ ಅರ್ಥ. ಗೊತ್ತಾಗುತ್ತೆ ಅಂದ್ರೆ ಗೊತ್ತಾಗಿಸ್ಕೊಂಡದ್ದು ಅನಾತ್ಮ ಆಗತ್ತಲ್ಲ, ಹಂಗರ್ಥ ಅಲ್ಲ. ಅನುಭವದಲ್ಲಿ ಇದೇ ಅಂತ ಒಂದು ಅನುಭವ ಆಗುತ್ತೆ, ಪದಾರ್ಥ ಅಂತ ಅನುಭವ ಆಗುತ್ತೆ. ಅದು ಒಂದು ಅನುಭವ ಮಿಥ್ಯಾನುಭವ, ಒಂದು ಪರಮಾರ್ಥ ಅನುಭವ ಅಂತ ಆಗ್ತಾರೆ ಅಂತ ತಗೊಳ್ತಾರೆ. ನೋಡುವಾಗ ಎರಡು ಬುದ್ಧಿ ಕಾಣ್ತಾ ಇದೆ ಅಂದ್ರೆ ಇದೇ ಅನ್ನೋದು ಕಾಣುತ್ತೆ ಅಂತಂದ್ರೆ, ಇದೇ ಅನ್ನೋದು ಕಾಣುತ್ತೆ ಅಂದ್ರೆ ಯಾವ್ದು ಕಾಣುತ್ತೆ? ಇದೆ ಅನ್ನೋದು ಕಣ್ಣಿಕ್ಕಂತೂ ಕಾಣಲ್ಲ. ಬುದ್ಧಿಗೆ ಬುದ್ಧಿ ಕಾಣಲ್ಲ. ಬುದ್ಧಿಯ ಇದೆ ಅನ್ನೋದು ಬುದ್ಧಿ, ಇಲ್ಲ ಅನ್ನೋದು ಬುದ್ಧಿ ಆದ್ರಿಂದ ಅನ್ನೋ ಪದಾರ್ಥ ಅನ್ನೋದು ಬುದ್ಧಿ ಕಾಣಲ್ಲ. ಯಾವ್ದಕ್ಕೆ ಕಾಣುತ್ತೆ? ಸದ್ಯ ಬುದ್ಧಿ ದ್ವಯೋಪಲಬ್ಧೇ ಅನ್ನೋದು ಯಾವುದಕ್ಕೆ ಅಂದ್ರೆ, ಅನುಭವದಲ್ಲಿ ಎರಡನ್ನ ನಾವು ಅದನ್ನ ಒಂದು ಕಾಲದಲ್ಲಿ ಎರಡನ್ನ ನಾವು ನೋಡಬಹುದು ಅಂತ. ಪದಾರ್ಥ ಇದೆ ಅನ್ನೋ ಬುದ್ಧಿನ ಎರಡು ಕಡೆ ನಾವು ಗುರುತಿಸಬಹುದು ಅಂತ ಇದ್ದಾರೆ. ಇದು ಪ್ರಕ್ರಿಯೆ, ಇದು ಸಾಮಾನ್ಯ ವಿಶೇಷ ಪ್ರಕ್ರಿಯೆ. ಸಾಮಾನ್ಯ ವಿಶೇಷ ಪ್ರಕ್ರಿಯೆ ನೋಡೋಗ್ತಾ ಇದೆ. ಇದೇ ಅನ್ನೋ ಬುದ್ಧಿ ಮುಂದೆ ಅಸದ್ ಬುದ್ಧಿ ಅಂತಂದ್ರು, ಇಲ್ಲ ಅನ್ನೋ ಬುದ್ಧಿ ಅಂದ್ರು. ಇಲ್ಲ ಅನ್ನೋ ಬುದ್ಧಿ ತೋರುತ್ತೆ ಅಂತಂದ್ರೆ, ಇಲ್ಲ ಅಂತಂದಾಗ್ಲು ಅಲ್ಲಿ ಇದೆ ಅಂತ ಒಂದು ಬುದ್ಧಿ ಇದೆ, ಇಲ್ಲ ಅನ್ನೋ ಬುದ್ಧಿ ನೋಡಿದ್ರೆ ನೋಡಿ. ಸರ್ವತ್ರ ಬುದ್ಧಿ ದ್ವಯೋಪಲಬ್ಧಿ ಅಂದ್ರೆ ನಾವಾಗಿ ಪದಾರ್ಥ ಇದೆ ಅನ್ನೋ ಬುದ್ಧಿ ಎರಡು ಮಾಡ್ಬೇಕಾಗಿತ್ತು ಅಲ್ಲ. ವಾಕ್ಯ ನೋಡಿದ್ರೆ ಸದ್ಬುದ್ಧಿ ಅಸದ್ಬುದ್ಧಿ ರೀತಿ ಅಂತಂದು, ಕಾರ್ಯಬುದ್ಧಿಯನ್ನು ಅಸದ್ಬುದ್ಧಿ ಅಂತ ಕೊಟ್ಟಿದ್ದಾರೆ ಭಾಷೆಕಾರರು. ಕಾರ್ಯಬುದ್ಧಿಯನ್ನು ಅಸದ್ಬುದ್ಧಿ ಅಂತ ಇಟ್ಕೊಂಡು, ಕಾರ್ಯಬುದ್ಧಿ ಒಂದು, ಕಾರ್ಯದಲ್ಲೆಲ್ಲ ಸದ್ಬುದ್ಧಿ ಒಂದು, ಈ ಎರಡು ಬುದ್ಧಿ ತೋರ್ತಾ ಇದೆ. ಹಾಗೆ ಅಸದ್ಬುದ್ಧಿ ಅಂತ ತೋರುತ್ತೆ ಅಂತ ಅರ್ಥ ಅಲ್ಲ. ಅಸದ್ಬುದ್ಧಿ ಅಂತ ತೋರುತ್ತೆ, ಅಸದ್ಬುದ್ಧಿ ಇಲ್ಲ ಅಂತ. ಇಲ್ಲ ಅನ್ನೋ ತೋರುತ್ತೆ ಅಂದ್ರೆ ಇಲ್ಲ ಅನ್ನೋದು ಅಂತ ಅನ್ಬೇಕಾದ್ರೆ ಅದು ಗೊತ್ತಾಗಿತ್ತಲ್ಲ ಇಲ್ಲ ಅನ್ಬೇಕು, ಅದು ವಿಷಯ ಅಂತ ಹೋಯ್ತದ್ದು. ಈ ವಿಷಯ ಅಲ್ಲ, ಅದು ಪ್ರಕೃತಿ ವಿಷಯ ಅಲ್ಲ. ಅದು ಇವಾಗ ನೋಡಿದ್ರೆ ಯದ್ವಿಷಯ ಬುದ್ಧಿ ನವ್ಯಭಿಚರತಿ ತತ್ಸತ್, ಯದ್ವಿಷಯ ಬುದ್ಧಿ ವ್ಯಭಿಚರತಿ ತದಸತ್ ಇತಿ ಸದಸದ್ವಿಭಾಗೆ ಬುದ್ಧಿತಂತ್ರೆ ಸ್ಥಿತೆ ಸರ್ವತ್ರ ದ್ವೇ ಬುದ್ಧಿ ಉಪಲಭ್ಯತೆ ಸಾಮಾನಾಧಿಕರಣ್ಯೇನ ನೀಲೋತ್ಪಲವತ್ ಸಂಘಟಃ ಸನ್ಪಟಃ ಸನ್ಹಸ್ತಿ ಇತ್ಯೇವಂ ಸರ್ವತ್ರ.
ಅದು ನೀಲೋತ್ಪಲದ ಸಮಾನಾಧಿಕರಣದಿಂದ ತೋರುತ್ತೆ. ಯನ್ನೀಲಂ ತದುತ್ಪಲಂ ಯದುತ್ಪಲಂ ತನ್ನೀಲಂ ಸಮಾನಂ ಅಧಿಕರಣಂ ವ್ಯವಸ್ಥ ಸಮಾನಾಧಿಕರಣ್ಯಂ ತೇನ ಸಮಾನಾಧಿಕರಣ್ಯೇನ ಅಂತ ಸ್ವಾಮಿಗಳು ಇದು ಮಾಡ್ಕೊಂಡಿದ್ದಾರೆ. ಅದು ಕರೆಕ್ಟ್ ಹೊಂದತ್ತೆ. ಅದು ಸಮಾನಾಧಿಕರಣ್ಯೇ ಅದು ತಪ್ಪಾಗುತ್ತೆ, ಹೊಂದಲ್ಲ. ಅದು ನೀಲೋತ್ಪಲ ಆಗಲ್ಲ. ಸಮಾನಾಧಿಕರಣೆ ನೀಲೋತ್ಪಲವತ್ ಅಂತ ಮೂಲದಲ್ಲಿ ಇದೆಯಲ್ಲ, ಹೊಂದುತ್ತೆ ಒಳ್ಳೆ, ಹೊಂದಲ್ಲ. ಅದು ವ್ಯತಿರೇಕ ದೃಷ್ಟಾಂತ ತಗೊಂಡ್ರೆ ಕರೆಕ್ಟ್ ಹೊಂದುತ್ತೆ. ಅದು ಅಲ್ಲ, ಅದು ವ್ಯಾಖ್ಯಾ ಸಂಬಂಧ ಪಾಠ ಅಂತ ಇದ್ರೆ ಮೂಲದಲ್ಲಿ ಎಲ್ಲಾ ಕಡೆ ಇದೆ ಅಂತ ಏನಿಲ್ಲ. ಮೂಲದಲ್ಲಿ ಎಲ್ಲಾ ಕಡೆ ಹಾಗೆ ಇರೋದು ಏನಿಲ್ಲ. ಕೆಲವು ವ್ಯಾಖ್ಯಾನ ಹಾಗೆ ಪಾಠ ಇದೆ. ಸಮಾನಾಧಿಕರಣ್ಯೇನ ಪಾಠವೂ ಇದೆ. ಇಲ್ಲ, ಪಾಠ ಇಲ್ಲ. ಇದೆ, 2 ಪಾಠ ಇದೆ. ಪಾಠ ದ್ವಯವೂ ಇದೆ. ಇಲ್ಲ ಒಳ್ಳೆ, ಹೌದು, 2 ಪಾಠ ಇದೆ. ಅದಕ್ಕೆ ಸ್ವಾಮಿಗಳು ಕೆಲವು ವ್ಯಾಖ್ಯಾನಕಾರರು ಸಮಾನಾಧಿಕರಣೆ ನೀಲೋತ್ಪಲ ವ್ಯಾಖ್ಯಾನ ಪಾಠ ಮಾಡ್ಕೊಂಡಿದ್ದಾರೆ. ಸಮಾನಾಧಿಕರಣ್ಯೇನ ಅಂತ ಒಂದು ಪಾಠ ಅಂತ ಇದೆ. ಯಾವ್ದ್ರಲ್ಲಿದೆ ಒಳ್ಳೆ? ನಾ ಹುಡುಕಿದ್ದೆ, ಎಲ್ಲೂ ಸಿಕ್ಲಿಲ್ಲ. ಅರಿತು ನೀಗ್ಲೆ ಎಂಬ 2 ಬುದ್ಧಿಗಳು ತೋರುವಂತೆ ಗಡಿಗೆ ಮುಂತಾದ ವಿಷಯಗಳು 2 ಒಂದು ಬುದ್ಧಿ ತೋರುವುದು ಸಮಾನಾಧಿಕರಣ್ಯವಾಗಿ ಪ್ರಕಾರಾರ್ಥ ಸ್ಥಿತಿಯಾದ್ರೆ ಹೊಂದೋದು. ಇಲ್ಲಿ ಅನುಭವಕ್ಕೆ ಹೊಂದಿಸ್ಕೊಂಡ್ರೆ ಸುಲಭವಾಗಿದೆ ಒಳ್ಳೆ. ಇದು ವ್ಯತಿರೇಕ ದೃಷ್ಟಾಂತ ಅಂತ ತಗೊಂಡ್ರೆ ಸುಲಭವಾಗಿ ಮೂಲಾನೇ ಹೊಂದುತ್ತೆ. ಈ ಭಾಷ್ಯಕಾರರು ಏನ್ ಹೇಳ್ತಿದ್ದಾರೆ, ಇವಾಗ ಸನ್ ಪಟಃ ಸನ್ ಘಟಃ ಅನ್ನುವಾಗ 2 ಬುದ್ಧಿ ಬರ್ತಾ ಇದೆ. ಒಂದು ಇದೆ ಅಂತ, ಒಂದು ಆ ಘಟ ಬುದ್ಧಿ ಅಸತ್ ಬುದ್ಧಿ. ಅದು ಯಾಕೆ ಅಂದ್ರೆ ಅದು ಬಿಟ್ಟು ಹೋಗ್ತಾ ಇದೆ. ಆಯ್ತಾ? ಅದನ್ನ ಹೇಳಕ್ ಹೊರಟಿದ್ದಾರೆ ಭಾಷ್ಯಕಾರರು. ಈ ನೀಲೋತ್ಪಲ ದೃಷ್ಟಾಂತದಲ್ಲಿ ಏನಾಗುತ್ತೆ, 2 ಬುದ್ಧಿ ಅಲ್ಲೂ ಬರ್ತಾ ಇದೆ, ನೀಲ ಉತ್ಪಲ ಅಂತ. ಆ ರೀತಿ ಅಲ್ಲ ಅಂತಿದ್ದಾರೆ ಭಾಷ್ಯಕಾರರು. ಅಲ್ಲ ಸ್ವಾಮಿಗಳು ಬದಲಾಯಿಸಿದ್ದಾರೆ. ಮೂಲದಲ್ಲೇ ನೀವು ತಗೊಂಡ್ರೆ ಅವ್ರು ವ್ಯಾಖ್ಯಾನಕಾರರು ಗುಣಗುಣಿಗಳಿಗೆ ಸಮಾನಾಧಿಕರಣ ಗೌಣ ಸಾಮಾನ್ಯ ವಿಶೇಷಗಳು ಇಷ್ಟ ಆ ರೀತಿ ಅರ್ಥ ಮಾಡ್ತಾ ಇದ್ದಾರೆ ಅವರು. ಅಲ್ಲ, ಅವ್ರು ಹೇಗಾರ ಮಾಡಿರ್ಲಿ, ಅದು ನಾನು ಅದನ್ನು ವಿಮರ್ಶೆ ಮಾಡಕ್ ಹೋಗಿಲ್ಲ. ಅನುಭವಕ್ಕೆ ಸಮಾನಾಧಿಕರಣೆ ನೀಲೋತ್ಪಲವತ್ತು ಯಾಕೆ ಹೇಳಿದ್ರು ಭಾಷ್ಯಕಾರರು ಅಂತ ನನಗನ್ಸಿರೋದು ಅಂದ್ರೆ, ಒಂದೇ ವಸ್ತುವಿನಲ್ಲಿ ಒಂದೇ ಅಧಿಕರಣದಲ್ಲಿ 2 ವಸ್ತು ತೋರುತ್ತೆ ಅಂತ. ನೀಲಿ ಒಂದು ಉತ್ಪಲ, ಅಲ್ಲಿ 2 ಸಮಾನಾಧಿಕರಣ ಹೋಗ್ತಾ ಇಲ್ಲ. ಅಲ್ಲಿ ಹಾಗಲ್ಲ, ಅದಂತೆ ಅಲ್ಲ, ಅದರಂತೆ ಅಲ್ಲ ಅಂತ ವ್ಯತಿರೇಕ ದೃಷ್ಟಾಂತ ಇದು. ಅಲ್ಲ, ಸಮಾನಾಧಿಕರಣೆ ಅಂತಂದ್ರೆ ಸಮಾನಾಧಿಕರಣೆ ನೀಲೋತ್ಪಲವತ್ತು ಅವಾಗ ಸರ್ವೈರುಪಲಭ್ಯತೆ ಹೊಂದಲ್ಲ. ಅವಾಗ ಸರ್ವತ್ರ ದ್ವೇಬುದ್ಧಿ ಸಮಾನಾಧಿಕರಣೆ ನೀಲೋತ್ಪಲ ಹೊಂದಲ್ಲ. ವ್ಯತಿರೇಕ ದೃಷ್ಟಾಂತ. ಅದಕ್ಕೆ ಹೀಗ್ ತಗೋಬೇಡಿ ಅಂತ ಅದರ ಭಾಷೆ. ನೀಲೋತ್ಪಲದಲ್ಲಿ ಸಮಾನಾಧಿಕರಣ ಗೊತ್ತಾಯ್ತು, ನೀವು ಹೇಳಿದ ಅರ್ಥ ಆಯ್ತು ನಿಂಗೆ. ವ್ಯತಿರೇಕ ದೃಷ್ಟಾಂತ ನೀಲೋತ್ಪಲದಂತೆ ಅಲ್ಲ ಅಂತ ಹೇಳ್ತಾ ಇದ್ದೀರಾ. ನೀಲೋತ್ಪಲದಂತೆ ಅಲ್ಲ ಅಂತಂದ್ಮೇಲೆ ಸಮಾನಾಧಿಕ ಸರ್ವತ್ರ ದ್ವೇಬುದ್ಧಿ ಸರ್ವೈರುಪಲ ಹೊಂದವಾಗ ಎಲ್ಲರೂ ಸಮಾನಾಧಿಕರಣೆ. ಹೌದು, ಸಮಾನಾಧಿಕರಣದಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಹೌದು, ಅದಕ್ಕೆ ಹೊಂದುತ್ತೆ. ಯಾಕೆಂದ್ರೆ ಒಳ್ಳೆ, ಇವಾಗ ಯಾವ್ದಾರೋ ಬೇರೆ ಉದಾಹರಣೆ ತಗೊಳ್ಳಿ. ಈ ನೀಲೋತ್ಪಲ ಈ ವಿಶೇಷ ಉದಾಹರಣೆ ಬಿಟ್ಟು ಅಂತ ಇದಾರೆ ಭಾಷ್ಯಕಾರರು. ಅಲ್ಲಿ ಏನಾಗ್ಬಿಡುತ್ತೆ, ಈ 2 ಬುದ್ಧಿ ಅಂತ ಇದಾರಲ್ಲ ಭಾಷ್ಯಕಾರರು, ಅಲ್ಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅಲ್ಲಿ ನೀಲ ಅನ್ನೋದೊಂದು ಬುದ್ಧಿ ಬರುತ್ತೆ, ಉತ್ಪಲ ಅನ್ನೋದೊಂದು ಬುದ್ಧಿ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಮುಂದೆ ವಿಶೇಷ ಬುದ್ಧಿ ಇಟ್ಕೊಂಡಿದ್ದಾರೆ. ಹೌದು ಒಳ್ಳೆ, ಒಂದನ್ನ ನೌನು ಒಂದನ್ನ ಅಬ್ಜೆಕ್ಟಿವ್ ಅಂತ ಮಾಡ್ತಾರೆ. ಈ ಸದ್ಯಕ್ಕೆ ನಾ ಏನ್ ಹೇಳ್ತಾ ಇದೀನಿ ಅಂದ್ರೆ, ಇವಾಗ 2 ಬುದ್ಧಿ ಅಂತ ಇದಾರಲ್ಲ, ಯಾರಿಗಾರು ಕನ್ಫ್ಯೂಸ್ ಆಗ್ಬಿಡ್ಬೋದು. ನೀಲೋತ್ಪಲದಲ್ಲೂ 2 ಬುದ್ಧಿ ಬರ್ತಿದೆ, ಅದೇ ರೀತಿ 2 ಬುದ್ಧಿ ಹೇಳ್ತಿದ್ದೀರಾ ನೀವು ಅಂತ ಒಂದ್ ಪ್ರಶ್ನೆ ಬರ್ಬೋದು. ಅದಲ್ಲ, ನೀಲೋತ್ಪಲ ಹೇಗೆ 2 ಬುದ್ಧಿ ಇದೆಯೋ ಅಲ್ಲಿ 2 ಬುದ್ಧಿ ತೋರುತ್ತೆ ಅಷ್ಟೇ. 2 ಬುದ್ಧಿ ತೋರುತ್ತೆ ಅಷ್ಟಕ್ಕೆ. ಅದರಂತೆ ಶಬ್ದದಲ್ಲಿ ನೀಲೋತ್ಪಲ ಜಾಗದಲ್ಲಿ ನೀಲಿಯೂ ಉತ್ಪಲವೂ ಹೇಗೆ ಒಂದೇ ಜಾಗದಲ್ಲಿ ತೋರುತ್ತದೆಯೋ ಹಾಗೆ ಇದೆ ಮತ್ತೆ ಇದು ಗಡಿಗೆ 2 ಒಂದೇ ಜಾಗದಲ್ಲಿ ತೋರುತ್ತೆ ಅಷ್ಟೇ. ಕನ್ಫ್ಯೂಸ್ ಆಗ್ಬಿಡುತ್ತೆ. ಸರ್ವೈಹಿ ಉಪಲಭ್ಯತೆ ಇದೆಯಲ್ಲ, ಇರುವ ಗಡಿಗೆ 2 ಬುದ್ಧಿ ತೋರುತ್ತಪ್ಪ. ಇರುವ ಪುಸ್ತಕ ಹೌದು, ಇರುವ ಗಡಿಗೆ ತರ ನೀಲೋತ್ಪಲ ಅಂತ ತೋರಲ್ಲ. ಇರುವ ಗಡಿಗೆ ಹೇಗೆ 2 ಬುದ್ಧಿಯೋ ಹಾಗೆ ಇರುವ ಪುಸ್ತಕ 2 ಬುದ್ಧಿ ಅಷ್ಟೇ. ಆ ತರ ಆ ಉದಾಹರಣೆ ಸರಿ ಇದೆ ಅವಳೆ. ನೀಲೋತ್ಪಲ ಉದಾಹರಣೆಯಲ್ಲಿ ಏನಾಗ್ಬಿಡುತ್ತೆ, ವಿವಕ್ಷಿತಾಂಶ ಅಂತ ಹೇಳ್ತಿದ್ದೀರಾ. ನೀಲೋತ್ಪಲ ವಿವಕ್ಷಿತಾಂಶದಲ್ಲಿ ಏನ್ ಮಾಡ್ಬಿಟ್ಟಿದ್ದೀರಾ, ಅದು 2 ತೋರುತ್ತಲ್ಲ, 2 ಇದೆ ಅಂತ 2 ಸತ್ತಾಗಿ ತೋರುತ್ತೆ ಇಟ್ಕೊಂಡಿದ್ದೀರಾ. ಭಾಷಿಕಾರರು ಸ್ವಾಮಿ ಹಾಗೆ ಇಟ್ಕೊಂಡಿಲ್ಲ. ಸ್ವಾಮಿಗಳು ಹಾಗೆ ಅಲ್ಲ, 2 ಹೇಗೆ ಒಂದು ಜಾಗದಲ್ಲಿ ತೋರುತ್ತೋ, ನೀಲಿ ಉತ್ಪಲ ಹೇಗೆ 2 ತೋರುತ್ತೋ, ಇದೇ ಗಡಿಗೆ 2 ಒಂದ್ ಜಾಗ ತೋರುತ್ತೆ ಅಷ್ಟೇ ವಿವಕ್ಷಿತಾಂಶ. ಅಲ್ಲಿ ನೀಲೋತ್ಪಲದಂತೆಯೇ 2 ಸತ್ಯ ಅಂತ ಆಗಲಿ ಆ ವಿವಕ್ಷಿತಾಂಶ ಅಲ್ಲ ಸ್ವಾಮಿಗಳು. ಅಲ್ಲ, ಇದು ಹಿಂದೆನೂ ನಾವು ಚರ್ಚೆ ಮಾಡಿದೀವಲ್ಲ, ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಜಾಗ. ಅಲ್ಲ, ಗುರುಗಳಲ್ಲಿ ನಂಗೆ ಹಂಗೆ ಹೊಂದತ್ತೆ ಅನ್ಸುತ್ತಪ್ಪ. ನಾನು ತುಂಬಾ ವಿಚಾರ ಮಾಡಿದೆ ಅವರೇ. ಇದು ಅದು ಅಸತ್ತು, ಯಾವುದು ಬಿಟ್ಟೋಗೋದಿಲ್ವೋ ಅದು ಸತ್ತು ಅಂತ ಹೇಳಿ ಸತಸದ್ವಿಭಾಗ ಬುದ್ಧಿತಂತ್ರ, ಬುದ್ಧಿಗೆ ಅಧೀನವಾಗಿದೆ. ಈ ರೀತಿ ಇದ್ಕೊಂಡ್ಬಿಟ್ಟು ಸರ್ವತ್ರ ದ್ವೇ ಬುದ್ಧಿ ಸರ್ವೈರುಪಲಭ್ಯತೆ, ಎಲ್ಲಾ ಕಡೆಯಲ್ಲಿಯೂ ಕೂಡ ಎಲ್ಲರಿಗೂ 2 ಬುದ್ಧಿ ತೋರ್ತಾ ಇದೆ ಸಮಾನಾಧಿಕರಣ್ಯವಾಗಿ. ನೀಲೋತ್ಪಲದಂತೆಯೇ
ಸನ್ಘಟ ಸನ್ಪಟ ಸನ್ಹಸ್ತಿ ಅಂತ ಹೇಳಿ ಈ ರೀತಿಯಾಗಿ ಎಲ್ಲಾ ಕಡೆಯಲ್ಲೂ ಎರಡೆರಡು ಬುದ್ಧಿ ತೋರ್ತಾ ಇದೆ ಅಂದ್ರು. ತಯೋರ್ಬುದ್ಧಿ ಇವಾಗ ತಯೋರ್ಬುದ್ಧಿಯೋ ಘಟಾದಿ ಬುದ್ಧಿ ವ್ಯಭಿಚಾರ. ಆ ಎರಡು ಬುದ್ಧಿಗಳಲ್ಲಿ ಸನ್ಘಟ ಸನ್ಪಟ ಸನ್ಹಸ್ತಿನಲ್ಲಿ ಘಟ ಪಟ ಹಸ್ತಿ ಅನ್ನೋದು ಬಿಟ್ಟು ಹೋಗುತ್ತೆ. ಘಟಾದಿ ಬುದ್ಧಿ ವ್ಯಭಿಚಾರ ಆಗುತ್ತೆ. ತಥಾಚ ದರುಷಿತಂ ಆ ರೀತಿಯಾಗಿ ನಾವು ತೋರಿಸ್ಕೊಟ್ಟಿದ್ದೀವಿ. ನತು ಸದ್ಬುದ್ಧಿ ಸದ್ಬುದ್ಧಿ ಮಾತ್ರ ಬಿಟ್ಟು ಹೋಗಲ್ಲ, ಸದ್ಬುದ್ಧಿ ವಿಚಾರಿತವಾಗಲ್ಲ. ಆಗ ಅಲ್ಲಿ ಇರುವ ಗಡಿಗೆ ಇರುವ ಬಟ್ಟೆ ಇರುವ ಆನೆ ಇರುವಾಗಲೂ ವ್ಯತ್ಯಾಸ ಇಲ್ಲ. ಬಟ್ಟೆ ಗಡಿಗೆ ಆನೆ ವ್ಯತ್ಯಾಸ ಇದೆ, ಆ ಇರುವ ಅನ್ನೋದ್ರಲ್ಲಿ ವ್ಯತ್ಯಾಸ ಇಲ್ಲ. ಮೂರಲ್ಲೂ ಇರುವ ಸಮಾನ. ಬಟ್ಟೆ ಗಡಿಗೆ ಆನೆ ಬೇರೆ ಬೇರೆ. ಬಟ್ಟೆ ಗಡಿಗೆ ಅಲ್ಲ, ಗಡಿಗೆ ಬಟ್ಟೆ ಅಲ್ಲ, ಬಟ್ಟೆ ಗಡಿಗೆ ಆನೆ ಅಲ್ಲ, ಆನೆ ಗಟ್ಟೆ ಗಡಿಗೆ ಅಲ್ಲ. ಆ ಇರುವ ಅನ್ನೋದು ಮೂರಕ್ಕೂ ಕಾಮನ್, ಮೂರಲ್ಲೂ ಒಂದೇ. ಆ ಇರುವ ಬೇರೆ, ಈ ಇರುವ ಬೇರೆ, ಆದ್ರೂ ಇರುವ ಬೇರೆ ಅಲ್ಲ, ಮೂರಲ್ಲೂ ಇರುವ ಒಂದೇ ಇರುವ. ಹಾಗಾದ್ರಿಂದ ಅದು ಬಿಟ್ಟು ಹೋಗೋದಿಲ್ಲ. ಅದು ಸದ್ಬುದ್ಧಿ, ಸದ್ಬುದ್ಧಿ ಬಿಟ್ಟು ಹೋಗೋದಿಲ್ಲ. ತಸ್ಮಾತ್ ಘಟಾದಿ ಬುದ್ಧಿ ವಿಷಯ ಅಸನ್ನ. ಅದು ಗಡಿಗೆ ಮುಂತಾದದ್ದರ ಬುದ್ಧಿಗೆ ವಿಷಯವಾದ ತೋರಿಕೆ ಇದೆಯಲ್ಲ, ಬುದ್ಧಿಗೆ ವಿಷಯವಾದ ಪದಾರ್ಥವು ಅಸನ್ನ ಇದೆ. ಬುದ್ಧಿ ವಿಷಯ ಪದಾರ್ಥ ಸಹ ಅಸನ್ನು. ಗಡಿಗೆಯೇ ಮುಂತಾದದ್ದರ ಬುದ್ಧಿ ಅಂತ ಇದ್ದಾರೆ ಭಾಷಿಕಾರರು. ಗಡಿಗೆ ಅಸನ್ನು ಅಂತ ಇದ್ದಲ್ಲ. ಗಡಿಗೆ ಅನ್ನೋದು ಯಾವಾಗ ಬುದ್ಧಿಯೇ ಹೊರತು, ಬುದ್ಧಿ ಬಿಟ್ಟು ಗಡಿಗೆ ಇಲ್ವೇ ಇಲ್ಲ. ಬಟ್ಟೆ ಆಗಲಿ, ಆನೆ ಆಗಲಿ, ಗಡಿ ಆಗಲಿ ಎಲ್ಲ ಬುದ್ಧಿಯೇ ಹೊರತು. ವಿಜ್ಞಾನವಾದಿಯ ಪ್ರಕ್ರಿಯೆ ಇದು ಒಂದು ಹಂತಕ್ಕೆ. ವಿಜ್ಞಾನವಾದಿ ಇದನ್ನೇ ಹೇಳೋದು ಎಲ್ಲ ಬುದ್ಧಿಯೇ ಅಂತ. ಅಷ್ಟು ಬುದ್ಧಿಯೇ ಹೊರತು ಬುದ್ಧಿಗಿಂತ ಬೇರೆ ಇಲ್ಲ. ಅಂದ್ರೆ ಆ ಬುದ್ಧಿಗೆ ವಿಷಯವಾಗಿರ್ತಕ್ಕ ವಸ್ತುವು ಬುದ್ಧಿಯೂ ಇಲ್ಲ, ಅದು ಸುಳ್ಳು. ಸತ್ತರು ಮಾತ್ರ ಬಿಟ್ಟು ಹೋಗೋದಿಲ್ಲ ಅಂತಂದ್ರು. ವ್ಯಭಿಚಾರ ನತು ಸದ್ಬುದ್ಧಿ ವಿಷಯ ವ್ಯಭಿಚಾರ. ಅದು ಸದ್ಬುದ್ಧಿಗೆ ವಿಷಯವಾದದ್ದು ಮಾತ್ರ ಹೋಗೋದಿಲ್ಲ, ಅದು ಅವ್ಯಭಿಚರಿತವಾಗಿ ಇದ್ದೇ ಇರುತ್ತೆ. ಈ ಯಾವುದೂ ಇಲ್ಲ ಅಂತಂದ್ರೆ ಎಲ್ಲವನ್ನೂ ಇಲ್ಲ ಅಂತ ಅಲ್ಲದ ಆತ್ಮನಾದರೂ ಅದಕ್ಕೆ ಈ ವಿಷಯವಾಗಿ ತೋರ್ತಾನೆ. ಎಲ್ಲವನ್ನೂ ಇಲ್ಲ ಅಂತ ಅಲ್ಲಗಳದ ತನ್ನ ಸ್ವರೂಪವಾದರೂ ಸದ್ಬುದ್ಧಿಗೆ ವಿಷಯವಾಗಿ ಇದ್ದೇ ಇರುತ್ತೆ ಹೊರತು ಅದನ್ನ ಇಲ್ಲ ಅಂತ ಮಾಡೋಕೆ ಆಗಲ್ಲ ಅಂತ. ಈಗ ಶುರು ಮಾಡ್ತಾನೆ ಅವನು, ಸ್ವಾಮಿ ಘಟೇ ವಿನಷ್ಟೇ ಘಟಬುದ್ಧ ವ್ಯಭಿಚರಂತ ಸದ್ಬುದ್ಧಿ ವ್ಯಭಿಚರಿಸಿ ನಾ ಪಟಾದ ಸದ್ಬುದ್ಧಿ. ಒಳ್ಳೆ ಇದೊಂದಾಗ